ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸ್ನೇಹಿತೆ ಆಶಾ. ಸ್ನೇಹಿತರೆ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಕುರಿತಾಗಿ ನಾನೀಗಾಗಲೇ ಲಾಸ್ಟ್ ಒಂದು ವಿಡಿಯೋದಲ್ಲಿ ಯಾಕೆ HSTRನೇ ಆಯ್ಕೆ ಮಾಡಿಕೊಂಡು ಪ್ರಿಪ್ರೇಷನ್ ಅನ್ನ ಮಾಡಬೇಕು, ಹಾಗೆ ಏನು ಇಂಪಾರ್ಟೆನ್ಸ್ ಇದೆ, ಅಟ್ ಪ್ರೆಸೆಂಟ್ ಸಿಚುವೇಶನಲ್ಲಿ HSTRಗೆ ಯಾಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಮಾಡಿದ್ದೀನಿ. ಲಾಸ್ಟ್ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋನ ವಾಚ್ ಮಾಡಿಕೊಂಡು ನೆಕ್ಸ್ಟ್ ಈ ಒಂದು ವಿಡಿಯೋನ ನೋಡ್ತಾ ಹೋಗಿ. HSTR ಅಲ್ವಾ, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್. ಈ ಒಂದು HSTRಗೆ ಸಂಬಂಧಪಟ್ಟಂತೆ 2026-27ನೇ ಸಾಲಿಗೆ ನಾವು ಗಮನಿಸ್ತಾ ಹೋಗೋದಾದ್ರೆ ಯಾವ ರೀತಿ ನಮ್ಮ ಒಂದು ಪ್ರಿಪ್ರೇಷನ್ ಇರಬೇಕು ಅಲ್ವಾ ಅಂತಕ್ಕಂಥ ವಿಚಾರವನ್ನ ಕುರಿತಾಗಿ, ಅದರ ಜೊತೆಯಲ್ಲಿ HSTRಗೆ ಸಂಬಂಧಪಟ್ಟಂತ ಸಿಲೆಬಸ್ ಏನಿದೆ ವಿತ್ ರೆಫರೆನ್ಸ್ ಬುಕ್ಸ್, ಅದರ ಜೊತೆಯಲ್ಲಿ ಇಂಪಾರ್ಟೆಂಟ್ ಸ್ಟಡಿ ಮೆಟೀರಿಯಲ್ಸ್ ಏನೇನು ನಮ್ಮ ಕಡೆ ಇಟ್ಕೋಬೇಕು ಅಂತಕ್ಕಂಥ ವಿಚಾರವನ್ನ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಅದಕ್ಕಿಂತ ಮೊದಲು ಇದುವರೆಗೂ ಯಾರು ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡೋ ಮುಖಾಂತರ ನಾನು ಮಾಡ್ತಕ್ಕಂಥ ಇನ್ಫಾರ್ಮೇಷನ್ ನಿಮಗೆ ತಲುಪೋ ರೀತಿಯಲ್ಲಿ, ಅಂದರೆ ನಿಮಗೆ ಫಸ್ಟ್ ಬಂದು ಆ ಒಂದು ವಿಡಿಯೋ ರೀಚ್ ಆಗೋ ರೀತಿಯಲ್ಲಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ವಿಡಿಯೋ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನಾದರೂ ಅಭಿಪ್ರಾಯಗಳನ್ನು ತಿಳಿಸ್ಬೇಕಂದ್ರೆ ಕಮೆಂಟ್ಸ್ ಮಾಡಿ. ಹಾಗೆ ಏನಾದರೂ ಲಿಂಕ್ಗಳನ್ನು ನಾನು ಆ ಒಂದು ವಿಡಿಯೋ ರಿಲೇಟೆಡ್ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಬ್ಸರ್ವ್ ಮಾಡಿ. ಅದೇ ರೀತಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ನಾಲೆಡ್ಜ್ ಗುರು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆದರೆ ಅಲ್ಲಿ ಒಂದಷ್ಟು ಇನ್ಫಾರ್ಮೇಷನನ್ನು ನಿಮಗೆ ಕೊಡ್ತಾ ಹೋಗ್ತೀನಿ, ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಹಾಗಾಗಿ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯಿನ್ ಆಗಿ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ನಮಗೆ ಈಗಾಗಲೇ ತಿಳಿದಿದೆ ಏನಂತ, 15,000 ಶಿಕ್ಷಕರ ನೇಮಕಾತಿಗೆ ಕುರಿತಾಗಿ ಸಿದ್ದರಾಮಯ್ಯನವರು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಕಳಿಸಿರ್ತಕ್ಕಂಥದ್ದು ಅಲ್ವಾ, FDಗೆ ಕಳಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ HSTRಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚಿನ ಸಂಖ್ಯೆಗಳು ಕಾಲ್ಫರ್ ಆಗುವಂಥ ಎಲ್ಲ ಸಂಭವಗಳು ಇರೋದ್ರಿಂದ ಏನು ಮಾಡಬೇಕು, ನಾವು ಆ ಒಂದು ಪಾಸಿಟಿವ್ ಥಿಂಕಿಂಗನ್ನು ಮಾಡಿಕೊಂಡು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕು. ಆಗುತ್ತೋ ಬಿಡುತ್ತೋ ಅಂತಕ್ಕಂಥ ಡೌಟ್ಸ್ಗಳನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡಿದರೆ ನಮ್ಮ ಸ್ಟಡಿನೂ ಕೂಡ ಕ್ಲಿಯರ್ ಆಗಲ್ಲ. ಆ ಸ್ಟಡಿ ಕಡೆ ಕೂಡ ನಾವು ಕಂಪ್ಲೀಟ್ ಗಮನ ಕೊಡಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಈ ಪಾಸಿಟಿವ್ ಮೈಂಡ್ಸೆಟ್ಟನ್ನು ಇಟ್ಕೊಂಡು ಏನು ಮಾಡಬೇಕು, ನಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. 6,000ಕ್ಕೂ ಹೆಚ್ಚಿನ ಹುದ್ದೆಗಳು HSTR ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಾಲಾಗುವಂಥ ಒಂದು ಎಲ್ಲ ಸಂಭವಗಳು ಇರೋದ್ರಿಂದ ನಾವು ಹೆಚ್ಚಿನ ಒಂದು ಆದ್ಯತೆಯನ್ನು HSTRಗೆ ಕೊಡಬೇಕಾಗುತ್ತೆ. ಅದರಲ್ಲೂ ಕೂಡ ಈ ಒಂದು HSTR 2015ನಲ್ಲಿ ನಡೆದಿರ್ತಕ್ಕಂತಹ ಒಂದು ಪರೀಕ್ಷೆನೇ ಕೊನೆಯದಾಗಿದ್ದು, ಆ ಒಂದು CETನಲ್ಲಿ ಏನು ಸಿಲೆಬಸ್ ಇತ್ತು ಆ ಸಿಲೆಬಸ್ಸನ್ನು ಇಟ್ಕೊಂಡು ಅದನ್ನು ಆ ಸಿಲೆಬಸ್ ಅನಾಲಿಸಿಸ್ ಮಾಡ್ತಾ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಟಡಿ ಮೆಟೀರಿಯಲ್ಸ್ ಯಾವ್ಯಾವ್ದು ಇಂಪಾರ್ಟೆಂಟ್ ಆಗಿರುತ್ತೆ ಅವುಗಳನ್ನು ನೀವು ಸ್ಟಡಿ ಮಾಡೋದ್ರಿಂದ ಯಾವ ರೀತಿ HSTRನ ಕ್ರ್ಯಾಕ್ ಮಾಡ್ಬೋದು ಅಂತಕ್ಕಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನಲ್ಲಿ ನಾವು ಡೀಟೇಲ್ಡ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಅಲ್ವಾ. ನಾವು ಯಾವುದೇ ಒಂದು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತೀವಿ ಅಂದರೆ ಮುಖ್ಯವಾಗಿ ಸ್ಪರ್ಧಾರ್ಥಿಗಳಿಗೆ ಏನು ಬೇಕಾಗಿರುತ್ತೆ, ಸಿಲೆಬಸ್ ಅಲ್ವಾ, ಪಠ್ಯಕ್ರಮ, ಆ ವಿಷಯಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮ ಆಗಿರುತ್ತೆ. ಬಿಕಾಸ್ ಮಾರ್ಕೆಟ್ನಲ್ಲಿ ಎಷ್ಟೊಂದೆಲ್ಲ ಬುಕ್ಸ್ಗಳು ಸಿಗುತ್ತೆ, ಅವುಗಳನ್ನೆಲ್ಲ ಓದಿ ನಾವು ಯಶಸ್ಸನ್ನು ಕಾಣ್ತೀವಿ ಅಂದರೆ ಅದು ಇಂದಿನ ಒಂದು ಕಾಂಪಿಟೇಷನ್ ವರ್ಲ್ಡಲ್ಲಿ ಸಾಧ್ಯವಿಲ್ಲ. ಅಷ್ಟೊಂದು ಕಾಂಪಿಟೇಷನ್ ಇರೋದ್ರಿಂದ ಸುಮಾರು 10 ವರ್ಷಗಳ ಕಾಲ ಯಾವುದೇ ರೀತಿ HSTRಗೆ ಸಂಬಂಧಪಟ್ಟಂತೆ ಕಾಲ್ಫರ್ ಆಗದೇ ಇರೋದ್ರಿಂದ ಸ್ಪರ್ಧಾರ್ಥಿಗಳ ಸಂಖ್ಯೆ ಏನಾಗಿರುತ್ತೆ, ಇನ್ನೂ ಇನ್ಕ್ರೀಸ್ ಆಗಿರುತ್ತೆ. ಸೊ ಹಾಗಾಗಿ ನಾವು ನಮ್ಮದೇ ಆದಂಥ ಒಂದಷ್ಟು ಸ್ಟ್ರಾಟಜಿಗಳನ್ನು ಅನುಸರಿಸ್ತಾ ಒಂದಷ್ಟು ಯಶಸ್ಸನ್ನು ಕಾಣಲಿಕ್ಕೋಸ್ಕರ ಒಂದಷ್ಟು ಅಂಶಗಳನ್ನು ನಾವು ಅಳವಡಿಕೆ ಮಾಡ್ಕೊಳ್ಬೇಕಾಗುತ್ತೆ. ಸೊ ಏನು ಮಾಡಬೇಕಾಗುತ್ತೆ ಅಂದರೆ, ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅಥೆಂಟಿಕ್ ಸೋರ್ಸ್ಗಳನ್ನು ನಾವು ಕಲೆಕ್ಟ್ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ. ಆ ಮುಖಾಂತರ ನಮಗೆ ಏನಾಗುತ್ತೆ ಅಂದರೆ
HSTRನ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಬೇರೆ ವಿಚಾರವನ್ನು ನಾವು ಅಂದರೆ PSTR ಕಾಲ್ ಮಾಡ್ತಾರಾ ಅಥವಾ GPSTR ಜಾಸ್ತಿ ಕಾಲ್ ಮಾಡ್ತಾರಾ ಅಥವಾ PU ಕಾಲ್ ಮಾಡ್ತಾರಾ, ಈ ರೀತಿ ಕನ್ಫ್ಯೂಷನಲ್ಲಿ ಇರೋದ್ರಿಂದ ನಾವು ಅದನ್ನು ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಇನ್ನೊಂದು ಕಡೆ HSTR ಸಿಲೆಬಸ್ನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ನಾವೇನು ಮಾಡಬೇಕು, ಒಂದು ಗೋಲನ್ನು ಇಟ್ಕೊಂಡು ಕಂಪ್ಲೀಟಾಗಿ HSTRಗಂತಲೇ ನಮ್ಮ ಒಂದು ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಹಾಗಾದಾಗ ಮಾತ್ರ ನಾವೇನು ಮಾಡ್ಬೋದು, ಫೋಕಸ್ ಮಾಡಿ ಒಂದೇ ಹುದ್ದೆನ ಪಡ್ಕೊಳ್ಳೋದಕ್ಕೆ ನಮ್ಮ ಒಂದು ಎಲ್ಲ ರೀತಿ ಪ್ರಯತ್ನಗಳನ್ನು ಮಾಡ್ಬೋದಾಗುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದೇನೆಂದರೆ, ಮೇಯ್ನ್ ಇಂಪಾರ್ಟೆಂಟ್ ಬೇಸಿಕ್ ಬುಕ್ಸ್ಗಳೇನಿದೆ ಅವುಗಳನ್ನು ರೀಡ್ ಮಾಡಿಕೊಂಡು ಅದರ ಜೊತೆಯಲ್ಲಿ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ KTBS ಮತ್ತು DSCRT ಟೆಕ್ಸ್ಟ್ ಬುಕ್ಗಳನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡ್ತಾ ಇವುಗಳನ್ನೆಲ್ಲ ಏನು ಸಿಲೆಬಸ್ಸಲ್ಲಿ ಏನೇನು ಕಂಟೆಂಟ್ ಇದೆ ಅವುಗಳನ್ನೆಲ್ಲ ಪ್ರತಿಯೊಂದು ಟಾಪಿಕ್ನು ಕೂಡ ನಾವೇನು ಮಾಡಬೇಕಾಗುತ್ತೆ, ಕಂಟೆಂಟನ್ನು ಕ್ಲಿಯರ್ ಕಟ್ಟಾಗಿ ಓದ್ಕೊಳ್ಬೇಕಾಗುತ್ತೆ. ಆ ಮುಖಾಂತರ ನಾವು ಏನು ಮಾಡ್ಬೋದು, HSTRನ ಕ್ಲಿಯರ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ HSTR ಅಲ್ವಾ, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ಸ್ಗೆ ಸಂಬಂಧಪಟ್ಟಂತೆ 2015 ಒಂದು ಸಿಲೆಬಸ್ನ ಇಟ್ಕೊಂಡು ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ನಲ್ಲಿ ಏನೇನು ಸಿಲೆಬಸ್ ಇದೆ ಮತ್ತು ಯಾವ ಇಂಪಾರ್ಟೆಂಟ್ ಟೆಕ್ಸ್ಟ್ ಬುಕ್ಗಳನ್ನು ಮತ್ತು ಯಾವ ಒಂದು ವೆಬ್ಸೈಟ್ಗೆ ಭೇಟಿ ನೀಡೋ ಮುಖಾಂತರ ನಮ್ಮ ಒಂದು ಸ್ಟಡಿಯನ್ನು ಇನ್ನಷ್ಟು ಹೆಚ್ಚಿಗೆ ಮಾಡ್ಕೊಳ್ಬೋದು, ಅಥೆಂಟಿಕ್ ಸೋರ್ಸ್ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋಗೋಣ ಅಲ್ವಾ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿದೆ ಏನು, HSTRನಲ್ಲಿ ಮುಖ್ಯವಾಗಿ 2 ಪೇಪರ್ ಇರುತ್ತೆ, 2 ಕ್ವಶನ್ ಪೇಪರ್ ಇರುತ್ತೆ. ಪೇಪರ್ ಫಸ್ಟ್ ಬಂದುಬಿಟ್ಟು ಮುಖ್ಯವಾಗಿ 5 ಪಾರ್ಟನ್ನು ಹೊಂದಿರುತ್ತೆ. ಏನೇನು, ಪೇಪರ್ ಫಸ್ಟ್ನಲ್ಲಿ ಜನರಲ್ ನಾಲೆಡ್ಜ್ ಸಾಮಾನ್ಯ ಜ್ಞಾನ 25 ಮಾರ್ಕ್ಸ್, ಹಾಗೆ ಎಜುಕೇಷನಲ್ ಸೈಕಾಲಜಿ ಶೈಕ್ಷಣಿಕ ಮನೋವಿಜ್ಞಾನ 25 ಮಾರ್ಕ್ಸ್, ಮಾನಸಿಕ ಸಾಮರ್ಥ್ಯ ಅಥವಾ ಮೆಂಟಲ್ ಎಬಿಲಿಟಿ 25 ಮಾರ್ಕ್ಸ್, ಜನರಲ್ ಇಂಗ್ಲೀಷ್ ಅಥವಾ ಸಾಮಾನ್ಯ ಇಂಗ್ಲೀಷ್ ಪತ್ರಿಕೆ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಕೂಡ ಇರುತ್ತೆ, 12 ಮಾರ್ಕ್ಸ್ ಇರುತ್ತೆ ಜನರಲ್ ಪೇಪರಲ್ಲಿ. ನೆಕ್ಸ್ಟು ಕಂಪ್ಯೂಟರ್ ಲಿಟ್ರಸಿ, ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತೆ 13 ಮಾರ್ಕ್ಸಿಗೆ ಇರುತ್ತೆ. ಸೊ ಈ 5 ಪಾರ್ಟನ್ನು ಯಾವ್ಯಾವುದು, GK, ಎಜುಕೇಷನಲ್ ಸೈಕಾಲಜಿ, ಮೆಂಟಲ್ ಎಬಿಲಿಟಿ, ಜನರಲ್ ಇಂಗ್ಲೀಷ್, ಕಂಪ್ಯೂಟರ್ ಲಿಟ್ರಸಿ. ಸೊ ಈ 5 ಪಾರ್ಟನ್ನು ಟೋಟಲಾಗಿ 100 ಮಾರ್ಕ್ಸಿಗೆ ಪೇಪರ್ ಫಸ್ಟಿಗೆ ಇಡಲಾಗಿದೆ. ಸ್ನೇಹಿತರೆ, ಇಲ್ಲಿವರೆಗೂ ಕರೆದಿರ್ತಕ್ಕಂಥ HSTR ನೇಮಕಾತಿಗೆ ಸಂಬಂಧಪಟ್ಟಂತ ನಾವು ಗಮನಿಸೋದಾದರೆ ಯಾವುದೇ ರೀತಿ PG ಎಲಿಜಿಬಿಲಿಟಿ ಕೇಳಿಲ್ಲ, ಒಂದು TET ಕೇಳಿಲ್ಲ. ಅದು TET ಸೆಂಟ್ರಲಲ್ಲಿ ಹೇಳಿದ್ರೂ ಕೂಡ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅದಿನ್ನು ಅಲ್ವಾ, ಅದಿನ್ನು ಯಾವುದೇ ರೀತಿ ಅದನ್ನು ಜಾರಿಗೆ ತಂದಿಲ್ಲ. ಅದರ ಜೊತೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ಇವುಗಳನ್ನೆಲ್ಲ ನಾವು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ. ಈ 5 ವಿಭಾಗಗಳನ್ನು GK ಪೇಪರ್ನಲ್ಲಿ ಡಿವೈಡ್ ಮಾಡಲಾಗಿದೆ, ಟೋಟಲು 100 ಮಾರ್ಕ್ಸಿಗೆ. ಓಕೆ, ನೆಕ್ಸ್ಟು ಪೇಪರ್ ಸೆಕೆಂಡ್ ಬಂದುಬಿಟ್ಟು ನಾವು ನೋಡೋದಾದರೆ ನಿಮ್ಮ ಸಬ್ಜೆಕ್ಟ್ ಪೇಪರ್ ಆಗಿರುತ್ತೆ, ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್. ಫಾರ್ ಎಕ್ಸಾಂಪಲ್ಲು ಕನ್ನಡ ಅಲ್ವಾ, ಲ್ಯಾಂಗ್ವೇಜ್ ಟೀಚರ್ ಆದರೆ ಕನ್ನಡ, ಇಂಗ್ಲೀಷು, ಹಿಂದಿ, ಉರ್ದು, ತಮಿಳು, ಹೀಗೆ ಅವರವರ ಒಂದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಇದ್ದರೆ, ಹಾಗೆ ಆರ್ಟ್ಸ್ ಶಿಕ್ಷಕರಿಗಾದರೆ ಅಲ್ವಾ, ಕಲಾ ವಿಭಾಗದ ಶಿಕ್ಷಕರಿಗಾದರೆ ಸಮಾಜ ವಿಜ್ಞಾನ, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಹೀಗೆ ಮತ್ತು ಸೈನ್ಸ್ನವರಿಗಾದರೆ ಅವ್ರದ್ದೇ ಆಗಿರ್ತಕ್ಕಂಥ ಅನೇಕ ಸಬ್ಜೆಕ್ಟ್ಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಯಾವ್ಯಾವುದಿದೆ, ಮ್ಯಾಥ್ಸ್ ಮತ್ತು ಸೈನ್ಸು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಅದರ ಜೊತೆಯಲ್ಲಿ ಮುಖ್ಯವಾಗಿ ಸೈನ್ಸ್ ಅವರಿಗೆ ಯಾವ್ಯಾವ ಒಂದು ಟಾಪಿಕ್ ಬರುತ್ತೆ ಅಂತಂದರೆ, ನೀವಿಲ್ಲಿ ಗಮನಿಸಿ, PM ಮತ್ತು CB ಅಲ್ವಾ, 2 ಪೇಪರು ಸೈನ್ಸ್ ಅವರಿಗಿರುತ್ತೆ. ನೀವೇನಾದರೂ BSc ಒಳಗಡೆ ಕಾಂಬಿನೇಷನ್ ಓದಿರಬೇಕಾಗುತ್ತೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ. ಅದ್ರ ಜೊತೆಯಲ್ಲಿ ಅಟ್ಲೀಸ್ಟ್ ಕೆಮಿಸ್ಟ್ರಿ ಆರ್ ಬಯಾಲಜಿ ಸಬ್ಜೆಕ್ಟ್ ಸ್ಟಡಿ ಮಾಡಿರಬೇಕಾಗುತ್ತೆ. ಬಾಟನಿ, ಝುಯಾಲಜಿ, ಮೈಕ್ರೋಬಯಾಲಜಿ, ಬಯೋಟೆಕ್ನಾಲಜಿ ಇಂತಹ ಹಲವಾರು ಕೋರ್ಸ್ಗಳನ್ನು ನೀವು ಸ್ಟಡಿ ಮಾಡಿದರೆ ನೀವು ಕೂಡ CB ಮೆಥಡಲ್ಲಿ ಒಂದು ಸೈನ್ಸ್ ಪೇಪರನ್ನು ಬರೀಲಿಕ್ಕೆ ಎಲಿಜಿಬಲ್ ಆಗ್ತೀರಾ.
ಇದು ಸೈನ್ಸ್ನವರಿಗಾಯಿತು. ಹಾಗೆ ಆರ್ಟ್ಸ್ನವರಿಗೆ ನಾವು ಗಮನಿಸೋದಾದರೆ ಸೋಷಿಯಲ್ ಸೈನ್ಸ್ ಇದೆ, ಸಮಾಜ ವಿಜ್ಞಾನ ನೀವಿಲ್ಲಿ ಗಮನಿಸ್ಬೋದು. ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ಗಳಿದೆ, ಹಿಂದಿ, ಮರಾಠಿ, ತಮಿಳು, ತೆಲುಗು, ಸಂಸ್ಕೃತ, ಉರ್ದು ಅಲ್ವಾ. ದೈಹಿಕ ಶಿಕ್ಷಕರು ಈ ಎಲ್ಲ ಹುದ್ದೆಗಳನ್ನು ನಾವು ಗಮನಿಸ್ಬೋದು. ಯಾವುದರಲ್ಲಿ? ಪೇಪರ್ ಸೆಕೆಂಡು ಅವರವರ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿರುತ್ತೆ ಅಲ್ವಾ. ಹಾಗಿದ್ರೆ ನಾವು ಫಸ್ಟ್ ಆಫ್ ಆಲ್ ಏನು ಮಾಡಬೇಕಂದ್ರೆ GK ಒಳಗಡೆ ಏನು ಬರುತ್ತೆ ಮೇನ್ ಟಾಪಿಕ್ಕು ಅಲ್ವಾ. GK ಪೇಪರ್ ಫಸ್ಟಲ್ಲಿ ಏನು ಬರುತ್ತೆ? ಪೇಪರ್ ಫಸ್ಟ್ GK ಅಂತ ಇದೆ 25 ಮಾರ್ಕ್ಸಿಗೆ. ಯಾವ್ಯಾವ ವಿಷಯಗಳನ್ನು ಕವರ್ ಮಾಡಬೇಕಂದ್ರೆ ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಬಗ್ಗೆ ನಾವು ಗಮನಿಸಬೇಕು, ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಮತ್ತು ಡಿಸ್ಕವರೀಸ್ ಬಗ್ಗೆ ಗಮನಿಸಬೇಕು, ಹಾಗೆ ಬೇಸಿಕ್ ಸೈನ್ಸ್ ನೋಡ್ಕೋಬೇಕಾಗುತ್ತೆ, ಮತ್ತು ಹೈಜೆನಿಕ್ ಆ್ಯಂಡ್ ಹ್ಯೂಮನ್ ಬಗ್ಗೆ ಅಂದರೆ ಮಾನವನ ಒಂದು ಸ್ವಚ್ಛತೆಯನ್ನು ಕುರಿತಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹೈಜೆನಿಕ್ ಆ್ಯಂಡ್ ಫಿಸಿಯಾಲಜಿ ಹ್ಯೂಮನ್ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಹಾಗೆ ಕ್ರೊನಾಲಜಿ ಆಫ್ ಇವೆಂಟ್ಸ್ ಇನ್ ದ ವರ್ಲ್ಡ್ ಹಿಸ್ಟ್ರಿ, ಪ್ರಪಂಚದ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ ಘಟನಾವಳಿಗಳನ್ನು ಕಾಲಾನುಕ್ರಮದಲ್ಲಿ ತಿಳ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಗ್ಲಿಮ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಕಂಪ್ಲೀಟ್ ಆಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ಒನ್ನು ಜಿಯಾಗ್ರಫಿಕಲ್ ಟರ್ಮ್ಸ್ ಅಂದರೆ ಅದರ ಒಂದು ಬೇಸಿಕ್ ಬಗ್ಗೆ ತಿಳ್ಕೊಂಡಿರ್ಬೇಕಾಗುತ್ತೆ. ಅದೇ ರೀತಿ ಸ್ಪೋರ್ಟ್ಸು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊಬೇಕು. ಅವಾರ್ಡ್ಸು, ಆನರ್ಸು ಮತ್ತು ಪ್ರೈಸಸ್ ಬಗ್ಗೆನೂ ಕೂಡ ಅಪ್ಡೇಟೆಡ್ ಆಗಿರಬೇಕು. ಅಂದರೆ ನಮಗೆ ಎಲ್ಲಿ ಯಾವಾಗ ಎಕ್ಸಾಮ್ ಕಾಲ್ಫರ್ ಆಗುತ್ತೆ ಅಲ್ಲಿಂದ 1 ಇಯರ್ ಕಂಪ್ಲೀಟಾಗಿ ನಾವು ಈ ಒಂದು GKಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಒಂದು ಪಾಯಿಂಟ್ GK ಒಳಗಡೆ ಇಂಡಿಯನ್ ಕಲ್ಚರ್, ಅಲ್ಲಿ ಲ್ಯಾಂಡ್ ಆ್ಯಂಡ್ ಪೀಪಲ್, ಫೆಸ್ಟಿವಲ್, ಜಿಯಾಗ್ರಫಿ, ಪಾಪ್ಯುಲೇಷನು, ಲಿಟ್ರಸಿ, ಹೀಗೆ ಅನೇಕ ಅಂಶಗಳು ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಅವುಗಳನ್ನೆಲ್ಲ ನೀವು ಪ್ರತಿಯೊಂದು ಪಾಯಿಂಟನ್ನು ನೋಡಿಕೊಂಡು ನೀವು ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ವಾ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ವಿಶೇಷವಾಗಿ ಇಂಡಿಯಾಸ್ ಫಾರಿನ್ ರಿಲೇಷನ್ಸ್, ಭಾರತ ಯಾವ ರೀತಿ ವಿದೇಶಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಆ ಒಂದು ವಿಚಾರವನ್ನು ಕೂಡ ನಾವು ಇಲ್ಲಿ ಗಮನದಲ್ಲಿಟ್ಕೊಂಡು ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟು ಪೇಪರ್ ಫಸ್ಟ್ನಲ್ಲಿ GK ಒಳಗಡೆ ಲಾಸ್ಟ್ ಪಾಯಿಂಟ್ ಏನಂದರೆ ಕರೆಂಟ್ ನ್ಯಾಷನಲ್ ಅಫೇರ್ಸ್, ರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳು, ರಾಷ್ಟ್ರ ಮಟ್ಟದಲ್ಲಿ ಏನೇನು ಪ್ರಚಲಿತ ವಿದ್ಯಮಾನಗಳು ನಡೀತಿರುತ್ತೆ ಅವುಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಏನಂದರೆ GKಗೆ ಸಂಬಂಧಪಟ್ಟಂತೆ ಅದೊಂದು ದೊಡ್ಡ ಸಮುದ್ರ ಇದ್ದಂಗೆ. ಯಾವುದೇ ಕಾರಣಕ್ಕೂ ಒಂದು ಸ್ಪೆಸಿಫಿಕ್ ಬುಕ್ ಅಥವಾ ಮ್ಯಾಗ್ಝಿನ್ ಅಥವಾ ಪೇಪರ್ ಇದನ್ನೆಷ್ಟನ್ನೇ ಯಾವುದಾದ್ರೂ ಒಂದು ಓದಿ ಇಷ್ಟು ಕಂಟೆಂಟನ್ನು ನಾನು ಕವರ್ ಮಾಡ್ತೀನಿ ಅಂದರೆ ಅದು ಶುದ್ಧ ಸುಳ್ಳು. ಯಾಕೆಂದರೆ ಅದಕ್ಕೆ ಎಂಡಿಂಗೇ ಇಲ್ಲ ಅಲ್ವಾ. GKಗೆ ಎಂಡಿಂಗೇ ಇಲ್ಲ. ನಾವು ಏನಂದರೆ ಎಲ್ಲ ಒಂದು ರೀತಿಯಲ್ಲೂ ಕೂಡ ಅದನ್ನು ಅಧ್ಯಯನ ಮಾಡಬೇಕಾಗುತ್ತೆ. ಯಾವ ರೀತಿ ಮಾಡಬೇಕಾಗುತ್ತೆ ಅಂದರೆ ಸ್ಪೆಸಿಫಿಕ್ ಪೇಪರ್ ಒಂದಷ್ಟು ಬುಕ್ಸು ರೆಫರ್ ಮಾಡೋದಾದರೆ ನಾವು ಸ್ಪೆಸಿಫಿಕ್ ಆಗಿ GKಗೆ ಸಂಬಂಧಪಟ್ಟಂತೆ ಒಂದೇ ಬುಕ್ಕಲ್ಲಿ ಸಿಗಲ್ಲ, ನಾನು ಈಗಾಗಲೇ ಹೇಳಿದ್ದೀನಿ. ಪ್ರಚಲಿತ ವಿದ್ಯಮಾನಗಳು ಹಾಗೂ ಇನ್ನಿತರೆ ಯಾವ್ಯಾವುದು ಹಿಸ್ಟ್ರಿ, ಪೊಲಿಟಿಕಲ್, ಜಿಯಾಗ್ರಫಿ, ಎಕನಾಮಿಕ್ಸು ಅಲ್ವಾ, ಹೀಗೆ ಅನೇಕ ವಿಷಯಗಳು ಇಲ್ಲಿ ನಾವು ಹ್ಯಾಡ್ ಆಗೋದ್ರಿಂದ ಒಂದೇ ಬುಕ್ಕನ್ನು ಓದಿ ತಿಳ್ಕೊಳ್ತೀವಿ ಅಂದರೆ ಅದು ತಪ್ಪಾಗುತ್ತೆ. ಸೊ GK ಕವರ್ ಮಾಡೋದಕ್ಕೆ ನಾವು ಸಾಧ್ಯವಿಲ್ಲ. ಹಾಗಾಗಿ ಒಂದೊಂದು ವಿಚಾರಕ್ಕೆ ಒಂದೊಂದು ರೀತಿಯ ಒಂದು ಅಧ್ಯಯನ ನಮಗೆ ಮುಖ್ಯ ಆಗುತ್ತೆ. ಹಾಗಾದರೆ ಇಂಪಾರ್ಟೆಂಟ್ ಮ್ಯಾಗ್ಝಿನ್ಸ್ ಯಾವುದಿದೆ ಅಂತ ನಾವು ಗಮನಿಸೋದಾದ್ರೆ ಸ್ಪರ್ಧಾ ವಿಜೇತ ಅಲ್ವಾ, ಸ್ಪರ್ಧಾ ವಿಜೇತ ಮತ್ತು ಸ್ಪರ್ಧಾ ಹರಿವು ಇವೆರಡರಲ್ಲಿ ಯಾವುದಾದ್ರೂ ಒಂದು ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು. ಸ್ಪರ್ಧಾ ವಿಜೇತ ಮತ್ತು ಸ್ಪರ್ಧಾ ಹರಿವು ಇವೆರಡರಲ್ಲಿ ಯಾವುದಾದ್ರೂ ಒಂದು ಬುಕ್ ರೆಫರ್ ಮಾಡಿ. ಅದರಲ್ಲಿ ಆಯಾ ತಿಂಗಳ ಒಂದು ಎಲ್ಲ ಒಂದು ಪ್ರಚಲಿತ ವಿದ್ಯಮಾನಗಳಿಂದ ಹಿಡಿದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ವಿಚಾರಗಳನ್ನು ಕವರ್ ಮಾಡಲಾಗಿರುತ್ತೆ. ಯಾವುದಾದ್ರೂ ಒಂದು ಬುಕ್ ತಗೊಳ್ಳಿ. ನೆಕ್ಸ್ಟು ಇದರಲ್ಲಿ ಎಲ್ಲ ವಿಷಯಗಳನ್ನು ನಾವು ಗಮನಿಸ್ತೀವಿ. ಅಂದರೆ ಸಮಾಜ ವಿಜ್ಞಾನ, ಭೂಗೋಳ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಅಲ್ವಾ, ಮಾನವಿಕ ವಿಷಯಗಳಾದಂಥ ಇವುಗಳನ್ನೆಲ್ಲ ಇಲ್ಲಿ ಕವರ್ ಮಾಡಲಾಗಿರುತ್ತೆ. ಅಥವಾ ಇದರ ಜೊತೆಯಲ್ಲಿ ಇದು ಏನು ಸ್ಪರ್ಧಾ ವಿಜೇತ ನಂತರದಲ್ಲಿ ಮತ್ಯಾವ ಬುಕ್ಕನ್ನು ನೀವು ರೆಫರ್ ಮಾಡಬೇಕಾಗುತ್ತೆ ಇವೆರಡೂ ಸಿಗಲಿಲ್ಲ ಅಂದರೆ ನಿಮಗೆ ಅಂದರೆ
ನೂತನ GK ಅಂತ ಅಪ್ಡೇಟೆಡ್ ವರ್ಷನ್ ಆಗಿರಬೇಕು, 25-26 ಅಥವಾ 26 ಇರ್ತಕ್ಕಂಥ ನೂತನ GK ಅಪ್ಡೇಟೆಡ್ ಬುಕ್ಕನ್ನು ನೀವು ಸ್ಟಡಿ ಮಾಡಿದರೆ ಇದರಲ್ಲಿ GKನೂ ಹ್ಯಾಡ್ ಆಗಿರುತ್ತೆ. ಪ್ಲಸ್ ಮಾನವಿಕ ಶಾಸ್ತ್ರಗಳು ಕೂಡ ಹೇಳಿದ್ನೆಲ್ಲ, ಮಾನವಿಕ ಶಾಸ್ತ್ರಗಳು ಯಾವ್ಯಾವುದಂತ ಸಮಾಜ ವಿಜ್ಞಾನ, ಭೂಗೋಳ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಅಲ್ವಾ, ಇನ್ನಿತರ ವಿಚಾರಗಳನ್ನು ನಾವು ಗಮನಿಸ್ತೀವಿ. ಇವೆಲ್ಲ ಕೂಡ ಕವರ್ ಮಾಡಲಾಗಿರುತ್ತೆ ಇಲ್ಲಿ ನೂತನ GK. ಹಾಗೆ ನೀವೇನಾದರೂ ಕರೆಂಟ್ ಅಫೇರ್ಸ್ಗೆ ಅಲ್ವಾ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಪ್ರತಿದಿನ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಕಂಪಲ್ಸರಿಯಾಗಿ ರೀಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಏನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದಷ್ಟು ಪೇಪರ್ ಕಟ್ಟಿಂಗ್ ಆಯಿತು ಅಥವಾ ನೋಟ್ಸ್ಗಳನ್ನಾದರೂ ಆಯಿತು ಮಾಡಿ ಇಟ್ಕೋಬೇಕಾಗುತ್ತೆ. ಸೊ ಇದಿಷ್ಟು GKಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಒಂದಷ್ಟು ಸ್ಟಡಿ ಮೆಟೀರಿಯಲ್ ಆಯಿತು. ಯಾವ್ಯಾವುದು ಸ್ಪರ್ಧಾ ವಿಜೇತ ಅಥವಾ ಸ್ಪರ್ಧಾ ಅರಿವು ಅಥವಾ ನೂತನ GK ಇವುಗಳನ್ನು ಓದೋದ್ರ ಜೊತೆಯಲ್ಲಿ ಯಾವುದಾದ್ರೂ ಒಂದು ಬುಕ್ಕನ್ನು ತೆಗೆದುಕೊಂಡು ಓದೋದ್ರ ಜೊತೆಯಲ್ಲಿ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಕಂಪಲ್ಸರಿಯಾಗಿ ರೀಡ್ ಮಾಡಿ, ಅಥವಾ ವಿಜಯ ಕರ್ನಾಟಕ ಪೇಪರನ್ನು ಕೂಡ ರೀಡ್ ಮಾಡ್ಬೋದು. ನಿಮಗೆ ಯಾವ್ದು ಕನ್ವೀನಿಯೆಂಟ್ ಇದೆ ಅದನ್ನು ರೀಡ್ ಮಾಡಿ. ಸೊ ಇದಿಷ್ಟು ಪೇಪರ್ ಫಸ್ಟ್ನಲ್ಲಿ ಬರ್ತಕ್ಕಂಥ GKಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಟಡಿ ಮೆಟೀರಿಯಲ್ ಬಗ್ಗೆ ಆಯಿತು. ನೆಕ್ಸ್ಟ್ ಒನ್ ನೋಡಿದರೆ ಶೈಕ್ಷಣಿಕ ಮನೋವಿಜ್ಞಾನ ಅಥವಾ ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ನಮಗೆ ಮುಖ್ಯವಾಗಿ ಮಕ್ಕಳ ಮನಸ್ಸನ್ನು ಅರ್ಥಕೊಂಡು ಆ ಮುಖಾಂತರ ನಾವು ಶಾಲೆಯಲ್ಲಿ ಯಾವ ರೀತಿ ಅವರನ್ನು ಹಿಡಿತದಲ್ಲಿ ಇಟ್ಕೊಂಡು ತರಗತಿಯನ್ನು ನಿರ್ವಹಣೆ ಮಾಡಬೇಕಾಗುತ್ತೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಮುಖ್ಯವಾದಂಥ ಒಂದು ಟಾಪಿಕ್ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನ. ಸೊ ಇದರಲ್ಲಿ ಈ ಒಂದು ಮುಖ್ಯವಾದಂಥ ಒಂದಷ್ಟು ಅಂಶಗಳನ್ನು ಕೊಡಲಾಗಿದೆ. ನಾನು ಇನ್ ಡೀಟೇಲ್ ಓದಲ್ಲ ಇದನ್ನು. ಲರ್ನರ್ ಆ್ಯಂಡ್ ಲರ್ನಿಂಗ್ ಅಲ್ವಾ, ಕಲಿಕಾಕಾರ ಮತ್ತು ಅವನ ಕಲಿಕೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಂಶಗಳನ್ನು ನೋಡ್ಕೊಂಡಿರಿ. ಕಲಿಕೆ ಅನ್ನೋ ಒಂದು ಚಾಪ್ಟರ್ ನೀವು ಗಮನಿಸ್ಬೋದು. ಹಾಗೆ ಕಾನ್ಸೆಪ್ಟ್ ಆಫ್ ಲರ್ನಿಂಗ್, ಏನು ಕಾನ್ಸೆಪ್ಟ್ ಇದೆ ಕಲಿಕೆ ಬಗ್ಗೆ ಕುರಿತಾಗಿ ಅಂತಕ್ಕಂಥ ವಿಚಾರವನ್ನು ಗಮನಿಸ್ಬೋದು. ಹಾಗೆ ಕನ್ಸ್ಟ್ರಕ್ಟಿವಿಸಮ್ ಅಲ್ವಾ, ಸಂರಚನಾವಾದ ಅಥವಾ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ಬೋದಾಗುತ್ತೆ. ಹಾಗೆ ಎಜುಕೇಷನಲ್ ಸೈಕಾಲಜಿ ಒಳಗಡೆ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಎಜುಕೇಷನಲ್ ಸೈಕಾಲಜಿ, ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಪ್ತಿ ಏನೇನಿದೆ ಅನ್ನೋದನ್ನು ನೀವು ಕಂಪ್ಲೀಟಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಇನ್ ಡೀಟೇಲ್ ಇರಬೇಕು. ಮೇಯ್ನಾಗಿ ಅಪ್ಲೈಡ್ ಆಗಿ ಬರೋದ್ರಿಂದ ನಾವು ಒಂದೇ ಬುಕ್ಕನ್ನು ಓದಿ ಅಥವಾ ಒಂದೇ ಒಂದು ಕ್ವಶನ್ ಪೇಪರನ್ನು ನೋಡಿಕೊಂಡು ಹೋಗ್ತೀವಿ ಅಂದರೆ ಅದು ಅಸಾಧ್ಯ. ಯಾಕೆಂದರೆ ಇದು ಸೈಕಾಲಜಿ ಅನ್ನೋದೇ ಅಪ್ಲೈಡ್ ಆಗಿ ಬರ್ತಕ್ಕಂಥ ಒಂದು ಕ್ವಶನ್ ಪ್ಯಾಟರ್ನ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಇದನ್ನು ನೀಟಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಎಜುಕೇಷನಲ್ ಸೈಕಾಲಜಿ, ಅಂಡರ್ಸ್ಟ್ಯಾಂಡಿಂಗ್ ದ ಡೆವಲಪ್ಮೆಂಟ್ ಆಫ್ ಲರ್ನರ್ ಅಲ್ವಾ, ಕಲಿಕಾಕಾರನ ಒಂದು ಬೆಳವಣಿಗೆಯನ್ನು ಯಾವ ರೀತಿ ಅರ್ಥೈಸ್ಕೊಳ್ಬೇಕು, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ನಾವು ಇದನ್ನು ಗಮನಿಸ್ತೀವಿ, ಬೆಳವಣಿಗೆ ಮತ್ತು ವಿಕಾಸ. ಹಾಗೆ ಇಂಡಿವಿಜುವಲ್ ಡಿಫ್ರೆನ್ಸಸ್, ವೈಯಕ್ತಿಕ ಭಿನ್ನತೆಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಮತ್ತು ಇಂಟೆಲಿಜೆನ್ಸ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ಅಲ್ವಾ. ಹಾಗೆ ಮಲ್ಟಿಪಲ್ ಇಂಟೆಲಿಜೆನ್ಸ್, ಓವರ್ಡ್ ಗಾರ್ಡಿನರ್ ಅವರ ಬಹುಕಾರಕ ಬುದ್ಧಿಶಕ್ತಿಯ ಬಗ್ಗೆ ಕ್ಲಿಯರ್ ಕಟ್ಟಾಗಿ ತಿಳಿಬೇಕಾಗುತ್ತೆ. ಹಾಗೆ ಗಿಫ್ಟೆಡ್ ಚಿಲ್ಡ್ರನ್ಸ್ ಅವರ ಒಂದು ಎಜುಕೇಷನಲ್ಲಿ ಅವರು ಯಾವ ರೀತಿ ಇರ್ತಾರೆ, ಅದರ ಒಂದು ಅರ್ಥ ಏನು ಅಲ್ವಾ, ಅವರ ಹಿನ್ನೆಲೆ ಏನು ಅಂತಕ್ಕಂಥ ವಿಚಾರವನ್ನು ಕುರಿತಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಮೋಷನಲ್ ಇಂಟೆಲಿಜೆಂಟ್ ಅಲ್ವಾ, ಆ ಒಂದು ಮೀನಿಂಗ್ ಮತ್ತು ಅದರ ಒಂದು ಡೇನಿಯಲ್ ಗೋಲ್ಮನ್ ಅವರ ಈ ಒಂದು ಎಮೋಷನಲ್ ಇಂಟೆಲಿಜೆನ್ಸ್ ಬಗ್ಗೆ ಏನನ್ನ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಈ ಡೀಟೇಲ್ ಆಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ಒನ್ ವ್ಯಕ್ತಿತ್ವ ಅಥವಾ ಪರ್ಸನಾಲಿಟಿ. ಯಾಕೆ ಬೇಕು ನಮಗೆ ಪರ್ಸನಾಲಿಟಿ? ನಮ್ಮ ಒಂದು ಐಡೆಂಟಿಫಿಕೇಷನ್ಗೆ ಪರ್ಸನಾಲಿಟಿ ತುಂಬ ಮುಖ್ಯ ಆಗುತ್ತೆ. ಸೊ ಅದನ್ನು ನಾವು ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಅಂದರೆ ಸೈಕಾಲಜಿಕಲಿಯಾಗಿ ನಾವು ಯಾವ ರೀತಿ ಅಧ್ಯಯನ ಮಾಡಬೇಕನ್ನೋದನ್ನು ಇಲ್ಲಿ ನಾವು ಈ ಒಂದು ಅಂಶಗಳನ್ನು ಅರ್ಥೈಸ್ಕೊಳ್ಬೇಕಾಗುತ್ತೆ ಅಲ್ವಾ. ಪರ್ಸನಾಲಿಟಿ ಬಗ್ಗೆ ಹಲವಾರು ಮನೋಶಾಸ್ತ್ರಜ್ಞರು
ತಮ್ಮದೇ ಆಗಿರ್ತಕ್ಕಂಥ ಥಿಯರೀಸ್ನ ಮಂಡಿಸಿರ್ತಾರೆ, ಅವುಗಳನ್ನು ನೀಟಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಹಾಗೆ ಗ್ರೂಪ್ ಡೈನಾಮಿಕ್ಸ್ ಇದನ್ನು ಕೂಡ ಮುಖ್ಯವಾಗಿ ಗಮನಿಸಿ. ನಂತರ ಮೆಂಟಲ್ ಹೆಲ್ತ್ ಅಂದರೆ ಮಾನಸಿಕ ಆರೋಗ್ಯದ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಲರ್ನಿಂಗ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನರ್ ಅಲ್ವಾ. ಲರ್ನಿಂಗ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನಿಂಗ್, ಕಲಿಕೆಯ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ, ಕಲಿಕಾಕಾರನ ಮೇಲೆ ಕಲಿಕೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಥಿಯರೀಸನ್ನು ನಾವಿಲ್ಲಿ ನೋಡ್ಕೊಳ್ಬೇಕಾಗುತ್ತೆ ಅಲ್ವಾ. ನೆಕ್ಸ್ಟ್ ಅದರ ಜೊತೆಯಲ್ಲಿ ನೆಕ್ಸ್ಟ್ ಥಿಯರೀಸ್ ಆಫ್ ಲರ್ನಿಂಗ್, ಕೆಲವೊಂದಷ್ಟು ಸಿದ್ಧಾಂತಗಳು ನಾವು ಕಲಿಕಾಕಾರನ ಬಗ್ಗೆ ತಿಳ್ಕೊಬೇಕಾದ್ರೆ ಕೆಲವೊಂದಷ್ಟು ಸಿದ್ಧಾಂತಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಲ್ವಾ. ವರ್ತನೆಗೆ ಸಂಬಂಧಪಟ್ಟಂತೆ ಹಲವಾರು ಮನೋಶಾಸ್ತ್ರಜ್ಞರು ತಮ್ಮದೇ ಆಗಿರ್ತಕ್ಕಂಥ ಒಂದಷ್ಟು ಸಿದ್ಧಾಂತಗಳನ್ನು ಮಂಡಿಸಿರ್ತಾರೆ. ಫಾರ್ ಎಕ್ಸಾಂಪಲ್ ತಾರ್ನಾಕ್ ಆಗಿರ್ಬೋದು ಅಲ್ವಾ, ಅವರ ಒಂದು ಸಿದ್ಧಾಂತವನ್ನು ಕುರಿತಾಗಿ ಸ್ಕಿನ್ನರ್ನ ಒಂದು ಎಕ್ಸ್ಪೆರಿಮೆಂಟ್ ಏನಾಗಿತ್ತು, ಶಿಕ್ಷಣದ ಮೇಲೆ ಅದರ ಒಂದು ಪ್ರಭಾವ ಏನಾಗಿತ್ತು, ಇನ್ನಿತರ ವಿಚಾರಗಳನ್ನು ಕುರಿತಾಗಿ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಅದರ ಜೊತೆಯಲ್ಲಿ ಗೆಸ್ಟಾಲ್ಟ್ ಸಿದ್ಧಾಂತವನ್ನು ಕುರಿತಾಗಿ, ಕೊಯ್ಲರ್ ಸಿದ್ಧಾಂತ ಅಲ್ವಾ, ಕೊಯ್ಲರ್ ಎಕ್ಸ್ಪೆರಿಮೆಂಟನ್ನು ಕುರಿತಾಗಿ, ಗ್ಯಾಗ್ನೆಸ್ ಥಿಯರಿ, ಹೀಗೆ ಅನೇಕ ಮನೋಶಾಸ್ತ್ರಜ್ಞರು ತಮ್ಮದೇ ಆಗಿರ್ತಕ್ಕಂಥ ಅನೇಕ ಸಿದ್ಧಾಂತಗಳನ್ನು ಮಂಡಿಸಿರ್ತಾರೆ. ಅವುಗಳನ್ನು ನಾವು ಏನು ಮಾಡಬೇಕು, ಕಾನ್ಸೆಪ್ಚುಯಲ್ ಲರ್ನಿಂಗ್ ಮಾಡಬೇಕು. ಅಂದರೆ ಪ್ರಮುಖವಾಗಿ ಅವರು ತಿಳಿಸಿರ್ತಕ್ಕಂಥ ಸಿದ್ಧಾಂತಗಳನ್ನು ಆ ಒಂದು ಕಾನ್ಸೆಪ್ಟ್ ಏನಿದೆ ಅನ್ನೋದನ್ನ ನೀಟಾಗಿ ಅಧ್ಯಯನ ಮಾಡ್ಕೋಬೇಕಾಗತ್ತೆ. ಹಾಗಾದರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಸಿಲೆಬಸ್ ಇದೆ. ಈ ಸಿಲೆಬಸ್ಗೆ ತಕ್ಕಂತೆ ನಾವು ಯಾವ ಒಂದು ಬುಕ್ಕನ್ನು ರೆಫರ್ ಮಾಡಬೇಕು, ಯಾವ ಸ್ಟಡಿ ಮೆಟೀರಿಯಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ಗಮನಿಸೋದಾದರೆ, ಶೈಕ್ಷಣಿಕ ಮನೋವಿಜ್ಞಾನ ಕೂಡ ಎಷ್ಟಕ್ಕಿದೆ, 25 ಮಾರ್ಕ್ಸಿಗಿದೆ ಅಲ್ವಾ. ಇದರಲ್ಲಿ ಇಂಪಾರ್ಟೆಂಟ್ ಬುಕ್ಸನ್ನು ನಾವು ನೋಡೋದಾದರೆ ಅನೇಕ ಬುಕ್ಸ್ಗಳಿದೆ, ಒಂದಲ್ಲ ಎರಡಲ್ಲ ಸುಮಾರು ಬುಕ್ಸ್ಗಳನ್ನು ನಾವು ಗಮನಿಸ್ತೀವಿ. ಆದರೆ ಒಂದೇ ಬುಕ್ಕಿಂದ ಯಾವುದೇ ಕಾರಣಕ್ಕೂ ಕ್ವಶನ್ ರೈಸ್ ಆಗಲ್ಲ. ಸೊ ಹಾಗಾಗಿ ನಾವು ಕೇವಲ ಕನ್ನಡ ಬುಕ್ಕ ಅಥವಾ ಕೇವಲ ಇಂಗ್ಲೀಷ್ ಬುಕ್ ಒಂದಿನ ನಾವು ರೆಫರ್ ಮಾಡೋಂಗಿಲ್ಲ. ಕೆಲವೊಂದಷ್ಟು ಇಂಪಾರ್ಟೆಂಟ್ ಬುಕ್ಗಳನ್ನು ನಾವಿಲ್ಲಿ ರೆಫರ್ ಮಾಡಲೇಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಇಂಗ್ಲೀಷ್ ಮೀಡಿಯಂ ಬುಕ್ಕಲ್ಲಿ ಇತ್ತೀಚೆಗೆ ಕ್ವಶನ್ಸು ತುಂಬ ರೈಸ್ ಆಗ್ತಿದೆ. ಸೊ ಹಾಗಾಗಿ ಅದನ್ನು ನಾವಿಲ್ಲಿ ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ ಅಲ್ವಾ. ಕನ್ನಡ ಓದೋರು ಕೂಡ ಕನ್ನಡದಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬುಕ್ಸ್ಗಳನ್ನು ಹೇಳ್ತೀನಿ. ಫಸ್ಟ್ ಇಂಗ್ಲೀಷಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಬುಕ್ಸ್ಗಳು ಯಾವ್ಯಾವುದಿದೆ ಅಂತ ನೋಡೋದಾದರೆ, ಫಸ್ಟ್ ಒನ್ನು ಎಸ್ ಕೆ ಮಂಗಲ್ ಅವರ ಒಂದು ಸೈಕಾಲಜಿ ಬುಕ್ಕನ್ನು ನಾವಿಲ್ಲಿ ನೋಡ್ಬೋದು. ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಕೂಡ ನೀವು ಓದ್ಕೊಳ್ಬೋದಾಗುತ್ತೆ. ಮ್ಯಾಕ್ರೆಲ್ ಪಬ್ಲಿಕೇಶನ್ ಅವರ ಒಂದು ಸೈಕಾಲಜಿ ಇದೆ. ಅದರ ಜೊತೆಯಲ್ಲಿ ಅಧ್ಯಯನ್ ಮಂತ್ರ ಸೈಕಾಲಜಿ ಬುಕ್, ಇವಿಷ್ಟು 3 ಇಂಗ್ಲೀಷ್ ಮೀಡಿಯಂ ಆಯಿತು. ಹೀಗೆ ಅನೇಕ ಬುಕ್ಸ್ಗಳು ಇರುತ್ತೆ. ಬಟ್ ಇತ್ತೀಚೆಗೆ ಹೆಚ್ಚಿನ ಒಂದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು CTET ಮಾದರಿಯಲ್ಲಿ ಜಾಸ್ತಿ ಕ್ವಶನ್ಸ್ ಬರೋದ್ರಿಂದ ಹೆಚ್ಚಿನ ಒತ್ತನ್ನು ಇಂಗ್ಲೀಷ್ ಮೀಡಿಯಂ ಬುಕ್ಸಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ಅಲ್ವಾ. ಹೆಚ್ಚಿನ ಒತ್ತನ್ನು ಅದಕ್ಕೆ ಕೊಡಬೇಕಾಗುತ್ತೆ. ಆಗಲ್ಲ ಅನ್ನೋಂಥವ್ರು ಕನ್ನಡದಲ್ಲೂ ತುಂಬ ಮುಖ್ಯವಾಗಿರ್ತಕ್ಕಂಥ ಒಳ್ಳೊಳ್ಳೆ ಬುಕ್ಸ್ಗಳು ಇದೆ, ಅವುಗಳನ್ನು ಕೂಡ ನಾವು ಓದ್ಕೊಳ್ಬೋದು. ಆದರೆ ಕನ್ನಡ ಮೀಡಿಯಂನಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಬುಕ್ಸ್ಗಳು ಯಾವ್ಯಾವ್ದಿದೆ ಅಂತೇಳಿ ನಾವು ನೋಡೋಣ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ 1 or 2 ಬುಕ್ಕನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. HV ವಾಮದೇವಪ್ಪ ಸರ್ದು ಸೈಕಾಲಜಿ ಪ್ರಶ್ನೆ ಕೋಟಿ ಇದೆ ಅಲ್ವಾ, ಥಿಯರಿ ಬುಕ್ ಇದೆ, ಮತ್ತು ಓಲ್ಡ್ ಕ್ವಶನ್ ಬ್ಯಾಂಕ್ ಇದೆ. ಇವುಗಳನ್ನೆಲ್ಲ ನೀವು ನೋಡ್ಕೊಳ್ಬೋದು. ನೆಕ್ಸ್ಟ್ NB ಕಂಗ್ವಾಡ, ಡಾಕ್ಟರ್ ಹಂಪಿ ಹೊಳಿ, ಹಾಗೆ AV ಗೋವಿಂದರಾವ್, KM ಸುರೇಶ್ ಸರ್ ಅವರ ಒಂದು ಸೈಕಾಲಜಿ ಬುಕ್ಸು, ಹಾಗೆ ಜಗದೀಶ್ ಬಸಾಪುರ್, ರಾಮಲಿಂಗು ಸರ್, ಹೀಗೆ ಅನೇಕ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಬುಕ್ಸ್ಗಳನ್ನು ಗಮನಿಸ್ತೀವಿ. ಆದರೆ ನಮಗೆ ಇಂಪಾರ್ಟೆಂಟ್ ಯಾವುದಿದೆ ಇದರಲ್ಲಿ ಅಂತಂದರೆ HV ವಾಮದೇವಪ್ಪ ಸರ್ ಅವರ ಥಿಯರಿ ಮತ್ತು ಥಿಯರಿ ಬುಕ್ಸು ಸೈಕಾಲಜಿಗೆ ಸಂಬಂಧಪಟ್ಟಿದ್ದು, ಹಾಗೆ ಓಲ್ಡ್ ಕ್ವಶನ್ ಬ್ಯಾಂಕು
ಇವುಗಳನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ KM ಸುರೇಶ್ ಸರ್ದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ತುಂಬ ಡೀಟೇಲ್ಡ್ ಆಗಿ ಶಾರ್ಟ್ ನೋಟ್ಸ್ ಥರ ಇದೆ, ಅದನ್ನು ಕೂಡ ನೀವು ಇಲ್ಲಿ ಓದ್ಕೊಳ್ಬೋದಾಗುತ್ತೆ. ನೆಕ್ಸ್ಟ್ ಕನ್ನಡಕ್ಕೆ ಇದಿಷ್ಟು ಸಾಕಾಗುತ್ತೆ. ಇದರಲ್ಲಿ 1 or 2 ಬುಕ್ಕನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನೀಟಾಗಿ ಸ್ಟಡಿ ಮಾಡಿ. ಅದರ ಜೊತೆಯಲ್ಲಿ ಫಸ್ಟ್ PU ಮತ್ತು ಸೆಕೆಂಡ್ PU ಶೈಕ್ಷಣಿಕ ಮನೋವಿಜ್ಞಾನ ಪಠ್ಯಪುಸ್ತಕ ಅಲ್ವಾ, ಗವರ್ನಮೆಂಟ್ ಟೆಕ್ಸ್ಟ್ ಬುಕ್ಕು ಫಸ್ಟ್ PU ಮತ್ತು ಸೆಕೆಂಡ್ PU ಸಂಬಂಧಪಟ್ಟಂತೆ ಇದೆ. ಇವುಗಳನ್ನು ಕೂಡ ನೀವು ಹೆಚ್ಚಿನ ಅಧ್ಯಯನಕ್ಕಾಗಿ ರೆಫರ್ ಮಾಡ್ಬೋದು ಅಲ್ವಾ. ಇವುಗಳನ್ನು ಕೂಡ ನೀವು ರೆಫರ್ ಮಾಡೋದಿದ್ರೆ ಮಾಡಿ, ಬಟ್ ನೀವು 1 or 2 ಬುಕ್ ಮಾತ್ರ ಯಾವುದೇ ಕಾರಣಕ್ಕೂ ಚಾಯ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅದರ್ವೈಸ್ ಸಿಲೆಬಸ್ಸಲ್ಲಿ ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೂ 1 ಅಥವಾ 2 ಬುಕ್ಕನ್ನು ನೀವು ಚೂಸ್ ಮಾಡ್ಬೋದು. ಆ ಮುಖಾಂತರ ಕೂಡ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಬೋದು. ಯೂಟ್ಯೂಬ್ ಕ್ಲಾಸಸ್ಗಳು ಬೇಕಾದಷ್ಟಿದೆ, ಅವುಗಳನ್ನು ಕೂಡ ನೀವು ನೋಡ್ಕೋಬೋದು. ಅದರ ಜೊತೆಯಲ್ಲಿ ಇವೆಲ್ಲ ಬುಕ್ಸ್ಗಳನ್ನು 1 or 2 ಬುಕ್ಗಳನ್ನು ಓದಿ ಪಾಯಿಂಟ್ ಔಟ್ ಮಾಡ್ಕೊಳ್ಬೋದಾಗುತ್ತೆ. ಬಟ್ ಸೈಕಾಲಜಿ ಅಪ್ಲಿಕೇಬಲ್ ಇರೋದ್ರಿಂದ ಆದಷ್ಟು ಲೇಟೆಸ್ಟ್ ಇರ್ತಕ್ಕಂಥ ಕ್ವಶನ್ ಪೇಪರನ್ನು ರೆಫರ್ ಮಾಡಿರಿ. ಯಾಕೆಂದರೆ ಓಲ್ಡ್ ಕ್ವಶನ್ ಪೇಪರ್ಗಳು ಏನಿದೆಯಲ್ಲ HSTRದು ಅಷ್ಟೊಂದು ಈಸಿ ವೇನಲ್ಲಿ ಇತ್ತೀಚೆಗೆ ನಡೆಯುವಂಥ ಪರೀಕ್ಷೆಗಳಲ್ಲಿ ಕೇಳುವಂಥ ಚಾನ್ಸಸ್ ಇಲ್ಲ. ಯಾಕೆಂದರೆ ಲಾಸ್ಟ್ ಓಲ್ಡ್ ಕ್ವಶನ್ ಪೇಪರ್ ಏನಿದೆ HSTR ತುಂಬ ಈಸಿ ವೇನಲ್ಲಿ ಕೇಳಿದ್ದಾರೆ, ಬಟ್ ಇತ್ತೀಚೆಗೆ ತುಂಬ ಟಫ್ ಆಗಿ ಕೇಳೋಂಥ ಸಾಧ್ಯತೆಗಳು ಇದೆ. ಯಾಕೆಂದರೆ ಕಾಂಪಿಟೇಷನ್ ತುಂಬ ಇದೆ ಅಲ್ವಾ, ನಾವು ಇದನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾಗಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಕ್ವಶನ್ ಪೇಪರನ್ನು ನೀವು ರೀಡ್ ಮಾಡಿ. ಅಂದರೆ 2019 ಈ ಕಡೆಗೆ ನಡೆದಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನದ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಗಳು ಅಲ್ವಾ, GPSTR ಆಗಿರ್ಬೋದು, ಇನ್ನಿತರ ಎಕ್ಸಾಮಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆಗಳನ್ನು ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿ. ಅದರ ಜೊತೆಯಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ CTET ಕ್ವಶನ್ ಪೇಪರ್ ಕಂಪಲ್ಸರಿಯಾಗಿ ಗಮನಿಸಬೇಕಾಗುತ್ತೆ. ಇದಿಷ್ಟು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸಿಲೆಬಸ್ಸು ವಿತ್ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ರೆಫರೆನ್ಸ್ ಬುಕ್ಸು ಅಥವಾ ಸ್ಟಡಿ ಮೆಟೀರಿಯಲ್ ಆಯಿತು. ನೆಕ್ಸ್ಟ್ ನಾವು ನೋಡೋದಾದರೆ ಯಾವುದಿದೆ, ನೆಕ್ಸ್ಟ್ ಒನ್ನು ಮೆಂಟಲ್ ಎಬಿಲಿಟಿ ಅಲ್ವಾ. ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯಕ್ಕೆ ಈ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಮೆಂಟಲ್ ಎಬಿಲಿಟಿಗೆ ನಾವು ಏನೇನೆಲ್ಲ ಸಿಲೆಬಸ್ಸಲ್ಲಿ ಟಾಪಿಕನ್ನು ಕವರ್ ಮಾಡಬೇಕಾಗುತ್ತೆ ಅಂತೇಳಿ ನೋಡೋಣ. ಮೆಂಟಲ್ ಎಬಿಲಿಟಿನೂ ಕೂಡ ಎಷ್ಟಕ್ಕಿದೆ, ಮುಖ್ಯವಾಗಿ ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ 25 ಮಾರ್ಕ್ಸಿಗೆ ಕೊಡಲಾಗಿದೆ. ಇದರಲ್ಲಿ ನೋಡಿ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಹಿಂದೆ ನಡೆದಿರ್ತಕ್ಕಂಥ HSTR ಎಕ್ಸಾಮಲ್ಲಿ 8th 9th 10th ನಮಗೆ ಕ್ವಶನ್ ಪೇಪರ್ ಬರ್ತಾಯಿತ್ತು. ಬಟ್ ಇವಾಗ ಏನಾಗಿದೆ, PSTR GPSTR HSTR ಅಂತೇಳಿ ಡಿವೈಡ್ ಮಾಡಲಾಗಿದೆ. ಸೊ ಇಲ್ಲಿ HSTRಲ್ಲಿ 9th ಮತ್ತು 10th ಅಷ್ಟೇ ಬರೋದ್ರಿಂದ ಸ್ವಲ್ಪ ಹೈಯರ್ ಮಕ್ಕಳಿಗೆ ನಾವು ಸ್ಟಡಿ ಮಾಡೋಕ್ಕೆ ಹೋಗೋದ್ರಿಂದ ಇನ್ನೊಂದಷ್ಟು ಜಾಸ್ತಿ ಇನ್ಫಾರ್ಮೇಷನನ್ನು ನಾವು ಕಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ಅಪ್ ಟು PUC ವರೆಗೂ ಇರ್ತಕ್ಕಂಥ ಬುಕ್ಸ್ಗಳನ್ನು ನಾವು ಓದ್ಕೊಳ್ಬೇಕಾಗತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದನ್ನ ನೀವು ಸೈಕಾಲಜಿಗಾಗಿರ್ಬೋದು ಅಲ್ವಾ, ಸೋಷಿಯಲ್ ಸೈನ್ಸಿಗಾಗಿರ್ಬೋದು, ನಿಮ್ಮ ಸ್ಪೆಸಿಫಿಕ್ ಪೇಪರ್ ಅಥವಾ ಈ ಒಂದು ಜನರಲ್ ಪೇಪರಿಗಾರ ಆಯಿತು, ನೀವು ಅಪ್ ಟು PUC ವರೆಗೂ ಓದಿದ್ರೆ ಏನೂ ತಪ್ಪಾಗೋದಿಲ್ಲ. ಏಕೆಂದರೆ ಅಷ್ಟೊಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡುವಂಥದ್ದು ಇತ್ತೀಚಿನ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ತುಂಬ ನೆಸೆಸಿಟಿ ಇದೆ. ಸೊ ನೋಡಿ, ಹಾಗಾದರೆ ಜನರಲ್ ಮೆಂಟಲ್ ಎಬಿಲಿಟಿ ಅಥವಾ ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್ ಈ ಒಂದು ಸಿಲೆಬಸ್ ಏನೇನಿದೆ ಅಂತ ನೋಡೋದಾದರೆ, ಸೀರೀಸ್ ಕಂಪ್ಲೀಷನ್ ಅಲ್ವಾ, ಅದರಲ್ಲಿ ಮುಖ್ಯವಾಗಿ ನಂಬರ್ ಸೀರೀಸ್, ಆಲ್ಫಾಬೆಟ್ ಸೀರೀಸ್, ಲೆಟರ್ ಸೀರೀಸ್. ಸೆಕೆಂಡ್ ಲೆಸನ್ನು ಕೋಡಿಂಗ್ ಅಂಡ್ ಡಿಕೋಡಿಂಗ್, ಲೆಟರ್ ಕೋಡಿಂಗ್, ನಂಬರ್ ಕೋಡಿಂಗ್, ಸಬ್ಸ್ಟಿಟ್ಯೂಷನ್, ಮಿಕ್ಸ್ಡ್ ಲೆಟರ್ ಕೋಡಿಂಗ್, ಮಿಕ್ಸ್ಡ್ ನಂಬರ್ ಕೋಡಿಂಗ್, ಬ್ಲಡ್ ರಿಲೇಷನ್ಸ್. ಇದಿಷ್ಟು ಸೆಕೆಂಡ್ ಲೆಸನಲ್ಲಿ ಗಮನಿಸ್ತೀವಿ. ಅದರ ಜೊತೆಯಲ್ಲಿ ರಿಲೇಷನ್ ಪಜಲ್, ಕೋಡೆಡ್ ರಿಲೇಷನ್ಸ್, ಬ್ಲಡ್ ರಿಲೇಷನ್ ಒಳಗಡೆ ಇವು ಆ್ಯಡ್ ಆಗುತ್ತೆ. ನೆಕ್ಸ್ಟ್ 4th ಲೆಸನ್ಗೆ ಬಂದುಬಿಟ್ರೆ ಮೆಂಟಲ್ ಎಬಿಲಿಟಿ ಒಳಗಡೆ ಡೈರೆಕ್ಷನ್ ಸೆನ್ಸ್ ಟೆಸ್ಟ್ ಬರುತ್ತೆ.
ನೆಕ್ಸ್ಟ್ ಫಿಫ್ತ್ ಲೆಸನ್ ಲಾಜಿಕಲ್ ವೆನ್ ಡಯಾಗ್ರಾಮ್ಸ್ ಮತ್ತು ಇಂಟರ್ಸೆಕ್ಟಿಂಗ್ ಫಿಗರ್ಸ್. ಸಿಕ್ಸ್ತ್ ಲೆಸನ್ ಮೆಂಟಲ್ ಎಬಿಲಿಟಿಯಲ್ಲಿ ಆಲ್ಫಾಬೆಟ್ ಟೆಸ್ಟ್ ಅಂದರೆ ಆಲ್ಫಾಬೆಟಿಕಲ್ ಆರ್ಡರ್ ಆಫ್ ವರ್ಡ್ಸ್, ಲೆಟರ್ಸ್, ವರ್ಡ್ ಪ್ರಾಬ್ಲಮ್ಸ್. ನೆಕ್ಸ್ಟ್ ಸೆವೆಂತ್ ಲೆಸನ್ ಮ್ಯಾಥಮೆಟಿಕಲ್ ಆಪರೇಷನ್ಸ್. ನೆಕ್ಸ್ಟ್ ಒನ್ ಏಟ್ತ್ ಲೆಸನ್ ಅರ್ಥಮೆಟಿಕಲ್ ರೀಸನಿಂಗ್. ಇದರಲ್ಲಿ ಏಜ್, ವೆನ್ ಡಯಾಗ್ರಾಮ್ಸ್, ಹಾಗೆ ನೆಕ್ಸ್ಟ್ ನೋಡಿದರೆ ರೇಷಿಯೋ ಅಂಡ್ ಪ್ರಪೋರ್ಷನ್, ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್, ಕ್ಯಾಲೆಂಡರ್. ನೆಕ್ಸ್ಟ್ ನೈನ್ತ್ ಲೆಸನ್ ಅನ್ನು ನಾವಿಲ್ಲಿ ಗಮನಿಸೋದಾದ್ರೆ ಮುಖ್ಯವಾಗಿ ಏನಿದೆ ನೈನ್ತ್ ಲೆಸನು? ಸ್ಪಾಟಿಯಲ್ ವಿಜುವಲೈಸೇಷನ್. ಡೈಸ್ ಬರುತ್ತೆ, ಪೇಪರ್ ಫೋಲ್ಡಿಂಗ್, ಪೇಪರ್ ಕಟ್ಟಿಂಗ್. ನೆಕ್ಸ್ಟ್ ಒನ್ ಐಡೆಂಟಿಫಿಕೇಶನ್ ದ ನಂಬರ್ ಆಫ್ ಜಿಯೋಮೆಟ್ರಿಕಲ್ ಫಿಗರ್ಸ್. ಇದರಲ್ಲಿ ಟ್ರಯಾಂಗಲ್ಸ್, ಸ್ಕ್ವೇರ್ಸ್, ರೆಕ್ಟಾಂಗಲ್ಸ್. ನೆಕ್ಸ್ಟ್ ಒನ್ ಅನಾಲಜಿ ಒಳಗಡೆ ನಂಬರ್ಸ್, ವರ್ಡ್ ಕೋಡ್. ನೆಕ್ಸ್ಟ್ 12th ಒನ್ ಇಂಟ್ರೆಸ್ಟಿಂಗ್ ಮಿಸ್ಸಿಂಗ್ ಕ್ಯಾರೆಕ್ಟರ್. 13th ಒನ್ ಲೆಸನ್ ಲಾಜಿಕಲ್ ರೀಸನಿಂಗ್. ಸೊ ಫ್ರೆಂಡ್ಸ್, ಇದಿಷ್ಟು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತ ಒಂದು ಸಿಲೆಬಸ್ ಆಯಿತು. ಈ ಸಿಲೆಬಸ್ಗೆ ತುಂಬ ದಿ ಬೆಸ್ಟ್ ಬುಕ್ಸ್ ಅಥವಾ ಸ್ಟಡಿ ಮೆಟೀರಿಯಲ್ ಯಾವುದಿದೆ ಅಂತಂದರೆ, ಫಸ್ಟ್ ಆಫ್ ಆಲ್ ಎಲ್ಲರೂ ಹೇಳುವಂತೆ ನಾನು ಕೂಡ ಹೇಳ್ತಕ್ಕಂಥದ್ದು ಏನಂದರೆ, ಗುರುರಾಜ್ ಬುಲ್ಬುಲೆ ಸರ್ ಅವರ ಒಂದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಬುಕ್ಕು ತುಂಬ ಯೂಸ್ಫುಲ್ ಆಗುತ್ತೆ. ಇನ್ ಡೀಟೇಲ್ ಆಗಿ ಅದರಲ್ಲಿ ಈಸಿ ಮೆಥಡಲ್ಲಿ ಹೇಳ್ಕೊಡ್ಲಾಗಿದೆ. ಅದನ್ನು ನೀವು ರೆಫರ್ ಮಾಡ್ಬೋದು. ವಿತ್ ಗುರುರಾಜ್ ಬುಲ್ಬುಲೆ ಸರ್ ಯೂಟ್ಯೂಬ್ ಕ್ಲಾಸಸ್ಸನ್ನು ಕೂಡ ವಾಚ್ ಮಾಡ್ಬೋದು. ನೆಕ್ಸ್ಟ್ ಸೆಕೆಂಡ್ ಒನ್ ನೀವೇನು ಮಾಡ್ಬೋದು ಅಂದರೆ, DSERT ಇಂದ ಪಬ್ಲಿಷ್ ಆಗಿರ್ತಕ್ಕಂತಹ ಸ್ಪರ್ಧಾ ಯಶಸ್ಸು. ಗಮನಿಸಿ, ಸ್ಪರ್ಧಾ ಯಶಸ್ಸು ಈ ಬುಕ್ಕು ಆನ್ಲೈನಲ್ಲೂ ಕೂಡ ಸಿಗುತ್ತೆ. ನೀವು ಅದನ್ನು ಪರ್ಚೇಸ್ ಆದರೂ ಮಾಡ್ಬೋದು, ಅಥವಾ ನೀವು ಗೂಗಲಲ್ಲೇ ಸರ್ಚ್ ಮಾಡಿದರೆ PDF ರೂಪದಲ್ಲೂ ಕೂಡ ನಿಮಗೆ ಸಿಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೋದು. ಸಿಗಲಿಲ್ಲ ಅಂದರೆ ನಿಮಗೇನಾದರೂ ಈ ಒಂದು DSERT ಇಂದ ಪಬ್ಲಿಷ್ ಆಗಿರ್ತಕ್ಕಂಥ ಸ್ಪರ್ಧಾ ಯಶಸ್ಸು ಬುಕ್ಸು ನಿಮಗೆ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ, ನಾನು ನಾಲೆಡ್ಜ್ ಗುರು ಟೆಲಿಗ್ರಾಮ್ ಗ್ರೂಪಲ್ಲಿ ಆ್ಯಡ್ ಮಾಡ್ತೀನಿ ಅಥವಾ ಶೇರ್ ಮಾಡ್ತೀನಿ. ಸೊ ಈ ಒಂದು ಬುಕ್ಸನ್ನು ನಿಮಗೆ ಮುಖ್ಯವಾಗಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅದರ ಜೊತೆಯಲ್ಲಿ ಇನ್ನೊಂದೇನು ಅಂತಂದರೆ, ಇಲ್ಲಿ ಗಮನಿಸಿ, 8ನೇ ತರಗತಿಗೆ ಸಂಬಂಧಪಟ್ಟಂತೆ 8ನೇ ತರಗತಿ ಮತ್ತು 10ನೇ ತರಗತಿ 8ನೇ ತರಗತಿ ವಿದ್ಯಾರ್ಥಿಗಳಿಗೆ NMMS ಅಲ್ವಾ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಹಾಗೆ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ರಾಷ್ಟ್ರಮಟ್ಟದಲ್ಲಿ ಮತ್ತು ಕರ್ನಾಟಕದಲ್ಲಿ ಕೂಡ NTSE ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಈ ಒಂದು ಪರೀಕ್ಷೆಗಳಿಗಾಗಿ ಸ್ಪರ್ಧಾ ಯಶಸ್ಸು ಎಂಬಂಥ ಒಂದು ಶೀರ್ಷಿಕೆಯನ್ನು ಕೊಟ್ಟು DSERT ಅವರು ಏನು ಮಾಡಿದ್ದಾರೆ, ಬುಕ್ಕನ್ನು ರಿಲೀಸ್ ಮಾಡಿದ್ದಾರೆ. ಸೊ ಈ ಬುಕ್ಕು ಸ್ಪರ್ಧಾ ಯಶಸ್ಸು ಬುಕ್ಕು ಮೆಂಟಲ್ ಎಬಿಲಿಟಿ ಒಂದು ಪೇಪರನ್ನು ಕ್ರ್ಯಾಕ್ ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಇದನ್ನು ನೀವು ನೋಡಿ ಡೌನ್ಲೋಡ್ ಆದರೆ ಓಕೆ, ಆಗಲಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ, ನಾನು ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಸೊ ಇದಿಷ್ಟು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಆಯಿತು ಅಲ್ವಾ. ನೆಕ್ಸ್ಟ್ ಒನ್ ನಾವು ಗಮನಿಸೋದಾದರೆ ಏನಿದೆ ಸಿಲೆಬಸ್ಸಲ್ಲಿ ಅಂತೇಳಿ. ನೆಕ್ಸ್ಟ್ ಒನ್ ಸಾಮಾನ್ಯ ಇಂಗ್ಲಿಷ್ ಅಲ್ವಾ. ಇಂಗ್ಲಿಷ್ ಪತ್ರಿಕೆಯಲ್ಲಿ ಏನಿದೆ ಅಂತೇಳಿ ನಾವು ಗಮನಿಸೋಣ. ಜನರಲ್ ಇಂಗ್ಲಿಷ್ ಸಿಲೆಬಸ್ ಫಾರ್ HSTR. ಇಂಗ್ಲೀಷಲ್ಲಿ ಮುಖ್ಯವಾಗಿ ಒಂದಷ್ಟು ಗ್ರಾಮರ್ ಪಾಯಿಂಟ್ಸನ್ನು ನೀವು ಇಲ್ಲಿ ಗಮನಿಸಿ. ಏನಿದೆ, ಪಾರ್ಟ್ಸ್ ಆಫ್ ಸ್ಪೀಚ್, ವರ್ಬ್ಸ್ ಇದೆ. ವರ್ಬ್ಸಲ್ಲಿ ಟೆನ್ಸು, ಟೈಮು, ಆಸ್ಪೆಕ್ಟ್ಸು, ಮತ್ತು ಮಾಡೆಲ್ಸ್, ಫಂಕ್ಷನ್ಸ್ ಆ್ಯಂಡ್ ಅದರ ಜೊತೆಯಲ್ಲಿ ಪಾರ್ಟಿಸಿಪಲ್ಸ್, ಜಿರೆಂಡ್ಸ್, ಇನ್ಫ್ಲೆಕ್ಷನ್ಸ್, ಟು ಬಿ ಫಾರ್ಮ್ ಆಫ್ ವರ್ಬ್ಸ್, ಫೈನೈಟ್ ಆ್ಯಂಡ್ ನಾನ್ ಫೈನೈಟ್ ವರ್ಬ್ಸ್. ಸೊ ಇದಿಷ್ಟು ವರ್ಬ್ಸಲ್ಲಿ ಬರುತ್ತೆ ಜನರಲ್ ಇಂಗ್ಲೀಷಲ್ಲಿ. ನೆಕ್ಸ್ಟ್ ಆರ್ಟಿಕಲ್ಸ್, ಹಾಗೆ ಕೊಲೊಕೇಶನ್ಸ್, ನೆಕ್ಸ್ಟ್ ಪ್ರೊನೌನ್ಸಿಯೇಷನ್ಸ್,
ನೆಕ್ಸ್ಟ್ ಒನ್ನು ಟೈಪ್ಸ್ ಆಫ್ ಸಿಂಟ್ಯಾಕ್ಸ್, ನೆಕ್ಸ್ಟ್ ಕೊಯೆನ್ಸಿವ್ ಡಿವೈಸಸ್, ಅದರಲ್ಲಿ ಡೈರೆಕ್ಟ್ ಕೊಯೆನ್ಸಿವ್ ಬಗ್ಗೆ ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಒನ್ ಫಿಗರ್ಸ್ ಆಫ್ ಸ್ಪೀಚ್, ನೆಕ್ಸ್ಟ್ ಒನ್ ಸೆಂಟೆನ್ಸಸ್ ಟ್ರಾನ್ಸ್ಫಾರ್ಮೇಷನ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಅನ್ನ ನಾವು ಗಮನಿಸಬೇಕು. ಟೈಪ್ಸ್ ಆಫ್ ಸೆಂಟೆನ್ಸಸ್ 7 ಟೈಪ್ಸ್ ಆಫ್ ಸೆಂಟೆನ್ಸಸ್ ಅನ್ನ ನೋಡ್ಕೋಬೇಕಾಗುತ್ತೆ. ರಿಪೋರ್ಟೆಡ್ ಸ್ಪೀಚ್, ಸಿಂಪಲ್, ಕಾಂಪ್ಲೆಕ್ಸ್ ಅಂಡ್ ಕಾಂಪೌಂಡ್ ಸೆಂಟೆನ್ಸಸ್, ಇವಿಷ್ಟು ಸೆಂಟೆನ್ಸಸ್ಗೆ ಸಂಬಂಧಪಟ್ಟಂತೆ. ಹಾಗೆ ರೂಲ್ಸ್ ಆಫ್ ಪ್ಯಾರಾಗ್ರಾಫ್ ರೈಟಿಂಗ್, ನೆಕ್ಸ್ಟ್ ಒನ್ ಪಂಚುಯೇಷನ್ ಮಾರ್ಕ್ಸ್, ನೆಕ್ಸ್ಟ್ ಒನ್ ಎರರ್ ಲೊಕೇಶನ್ ಅಂಡ್ ಕರೆಕ್ಷನ್, ನೆಕ್ಸ್ಟ್ ಒನ್ ಟಾಪಿಕ್ ಇಡಿಯಮ್ಸ್ ಅಂಡ್ ಫ್ರೇಸಸ್, ಹಾಗೆ ಕ್ಲಾಸಸ್ ಅಂಡ್ ಟೈಪ್ಸ್. ಇವಿಷ್ಟು ಅಂಶಗಳನ್ನು ನೀವು ಜನರಲ್ ಇಂಗ್ಲಿಷ್ ಪೇಪರ್ಗೆ ಅಂದರೆ ಜನರಲ್ ಇಂಗ್ಲಿಷ್ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ 12 ಮಾರ್ಕ್ಸ್ಗೆ ಇರುತ್ತೆ. ಇದನ್ನ ಇನ್ ಡೀಟೇಲ್ ಆಗಿ ಗಮನಿಸಬೇಕಾಗುತ್ತೆ. ಹಾಗಾದರೆ ಜನರಲ್ ಇಂಗ್ಲಿಷ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬುಕ್ಸ್ ಏನಾದರೂ ಇದೆಯಾ ಅಂತ ನಾವಿಲ್ಲಿ ಗಮನಿಸೋದಾದರೆ, ವೆರಿ ಇಂಪಾರ್ಟೆಂಟ್ ಬುಕ್ಸ್ಗಳನ್ನು ನಾವಿಲ್ಲಿ ನೋಡೋದಾದರೆ ಕನ್ನಡ ಮೀಡಿಯಂ ಬುಕ್ಕು SS ಕೋಟಿ ಅವ್ರದ್ದು ಇದೆ, ಅದನ್ನು ನೀವು ನೋಡ್ಬೋದು. ಹಾಗೆ ಬಿರಾದರ್ ಸರ್ ಚಾಣಕ್ಯ ಪ್ರಕಾಶನದಿಂದ ಓಡಿಸಿರಲಾಗಿರ್ತಕ್ಕಂಥ ಇಂಗ್ಲಿಷ್ ಗ್ರಾಮರ್ ಬುಕ್ಕು ಕೂಡ ಇದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಬುಕ್ ಯಾವುದು ಅಂದರೆ ರಾನ್ ಅಂಡ್ ಮಾರ್ಟಿನ್ ಅವರ ಹೈಸ್ಕೂಲ್ ಟೆಕ್ಸ್ಟ್ ಬುಕ್, ಹೈಸ್ಕೂಲಿಗೆ ಸಂಬಂಧಪಟ್ಟಂಥ ಒಂದು ಬುಕ್ಸು ವೆರಿ ವೆರಿ ಇಂಪಾರ್ಟೆಂಟ್ ಇದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಸೊ ಈ 3 ಬುಕ್ಗಳನ್ನು ನಾವು ಸಜೆಸ್ಟ್ ಮಾಡ್ತೀನಿ. ಇದರಲ್ಲಿ ಯಾವುದಾದ್ರೂ ಒಂದು ಬುಕ್ಕನ್ನು ನೀವು ತೆಗೆದುಕೊಂಡು ರೆಫರ್ ಮಾಡಬೇಕಾಗತ್ತೆ. ಯಾವ್ಯಾವುದು? ಕನ್ನಡ ಮೀಡಿಯಂ ಟೆಕ್ಸ್ಟ್ ಬುಕ್ಗಳಲ್ಲಿ SS ಕೋಟಿ ಅವ್ರದ್ದು ಇಂಗ್ಲಿಷ್ ಬುಕ್ಕು, ನೆಕ್ಸ್ಟು ಬಿರಾದರ್ ಸರ್ದು ಚಾಣಕ್ಯ ಪ್ರಕಾಶನ ಇಂಗ್ಲಿಷ್ ಗ್ರಾಮರು, ಥರ್ಡ್ ಒನ್ನು ರಾನ್ ಅಂಡ್ ಮಾರ್ಟಿನ್ ಹೈಸ್ಕೂಲ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಬುಕ್ಸನ್ನು ನಾನು ಸಜೆಸ್ಟ್ ಮಾಡ್ತೀನಿ. ವಿತ್ ಇದರ ಜೊತೆಯಲ್ಲಿ ನಾವು ಕರ್ನಾಟಕ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಥವಾ LBA ಕ್ವಶನ್ ಬ್ಯಾಂಕನ್ನು LBA ಕ್ವಶನ್ ಬ್ಯಾಂಕ್ ಕಂಪಲ್ಸರಿ ರೀಡ್ ಮಾಡಬೇಕಾಗುತ್ತೆ. ವಿತ್ ಟೆಕ್ಸ್ಟ್ ಬುಕ್ನ ಗ್ರಾಮೆಟಿಕಲ್ ಪಾರ್ಟ್ ಸ್ಟಡಿ ಮಾಡಿ, ಅದರ ಜೊತೆಯಲ್ಲಿ ನೀವು ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥ ಗ್ರಾಮೆಟಿಕಲ್ ಪಾರ್ಟ್ ಏನಿರುತ್ತೆ ಅದನ್ನು ಕೂಡ ಸ್ಟಡಿ ಮಾಡಿ. ಅದರ ಜೊತೆಯಲ್ಲಿ KTBS ಬುಕ್ ಏನೇನಿದೆಯಲ್ಲ ಕರ್ನಾಟಕ ಗೌರ್ಮೆಂಟ್ ಸ್ಟೇಟ್ ಬುಕ್, ಅದರ ಜೊತೆಯಲ್ಲಿ LBA ಕ್ವಶನ್ ಬ್ಯಾಂಕನ್ನು ಕೂಡ ರೀಡ್ ಮಾಡಿ. ಸೊ ಇವುಗಳೇ ನಿಮಗೆ ಬೇಸಿಕ್ ಆಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಬೇಸಿಕ್ ನಾಲೆಡ್ಜನ್ನು ಕೊಡುತ್ತೆ ಅಂತೇಳಿ ನಾವು ಹೇಳ್ಬೋದು. ಸೊ ಇದಿಷ್ಟು ಏನಾಯಿತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನಾವು ಗಮನಿಸಿದ್ವಿ. ಲಾಸ್ಟ್ ಒನ್ ನೋಡೋಣ, ಕಂಪ್ಯೂಟರ್ ಸಾಕ್ಷರತೆ ಅಲ್ವಾ. ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಏನೇನು ಮುಖ್ಯವಾದ ಅಂಶಗಳನ್ನು ನಾವು ತಿಳ್ಕೊಬೇಕಾಗುತ್ತೆ. ಎಷ್ಟು ಮಾರ್ಕ್ಸ್ ಸಿಗಿದೆ? ಕಂಪ್ಯೂಟರು 13 ಮಾರ್ಕ್ಸ್ ಸಿಗಿದೆ ಅಲ್ವಾ. ಕಂಪ್ಯೂಟರ್ ಲಿಟ್ರಸಿ ಏನಿದೆ ಸಿಲೆಬಸ್ಸು? ಫಸ್ಟ್ ಲೆಸನು ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್, ಸೆಕೆಂಡು ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್. ಇನ್ ಡೀಟೇಲ್ ಇದೆ, ನಾನು PDF ಶೇರ್ ಮಾಡಿರ್ತೀನಿ. ಇನ್ ಡೀಟೇಲ್ ಆಗಿ ನೀವು ಆ ಒಂದು ಹಳೆಯ ಒಂದು ಸಿಲೆಬಸ್ಸನ್ನು ನೀವು ನೀಟಾಗಿ ನೋಡ್ಕೊಳ್ರಿ. ಏನಾದರೂ ಅಪ್ಕಮಿಂಗ್ ಚೇಂಜಸ್ ಆದರೆ ನಾವು ಅದನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಫಸ್ಟ್ ಲೆಸನು, ಸೆಕೆಂಡ್ ಲೆಸನು ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್, ಥರ್ಡ್ ಲೆಸನು ಅಪ್ಲಿಕೇಶನ್ ಸಾಫ್ಟ್ವೇರ್ಸ್, ಫೋರ್ತ್ ಒನ್ನು ಇಂಟರ್ನೆಟ್ ಅಪ್ಲಿಕೇಶನ್ಸ್, ಫಿಫ್ತ್ ಒನ್ ನುಡಿ ಸಾಫ್ಟ್ವೇರ್. ಸೊ ಈ 5 ಚಾಪ್ಟರ್ಗಳನ್ನು ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ 13 ಮಾರ್ಕ್ಸ್ಗೆ GK ಪೇಪರ್ನಲ್ಲಿ ಇಡಲಾಗಿದೆ. ಹಾಗಾದರೆ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಸ್ಟಡಿ ಮೆಟೀರಿಯಲ್ ಯಾವುದು ಅಂತಂದರೆ, ನಾನು ಮೆಂಟಲ್ ಎಬಿಲಿಟಿಗೆ ಹೇಳಿದಂತೆಯೇ ಕಂಪ್ಯೂಟರ್ ಸಾಕ್ಷರತೆಗೂ ಕೂಡ ಗುರುರಾಜ್ ಬುಲ್ಬುಲೆ ಸರ್ದು ಯೂಟ್ಯೂಬ್ ಕ್ಲಾಸ್ಗಳು ತುಂಬ ಚೆನ್ನಾಗಿದೆ. ಹಾಗೆ ಅವರ ಒಂದು ಬುಕ್ಕನ್ನು ಕೂಡ ನೀವು ಗಮನಿಸ್ಬೋದು. ನೆಕ್ಸ್ಟು ಈ ಒಂದು ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಅಂಶ ಏನಪ್ಪ ಅಂದರೆ, ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಗೂಗಲ್ನಲ್ಲಿ ಹೋಗಿ ನೀವು ಕ್ರೈಸ್ ಅಲ್ವಾ, ಕ್ರೈಸ್ ಅಂತೇಳಿ ಸರ್ಚ್ ಮಾಡಿದರೆ ಅಲ್ಲಿ 6th ಇಂದ 10th ವರೆಗೆ
ಟೆಕ್ಸ್ಟ್ ಬುಕ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಕಂಪ್ಯೂಟರ್ಗೆ ಸಂಬಂಧಪಟ್ಟಂಥ 6th to 10th ಟೆಕ್ಸ್ಟ್ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಂಡು ಸ್ಟಡಿ ಮಾಡ್ಬೋದಾಗಿರುತ್ತೆ. ಯಾವುದಕ್ಕೆ, ಯಾವ ಒಂದು ವೆಬ್ಸೈಟ್ಗೆ ಹೋಗಬೇಕು, ಗೂಗಲ್ನಲ್ಲಿ ಹೋಗಿ CRIES ಕ್ರೈಸ್ ಶಾಲೆಗೆ ಸಂಬಂಧಪಟ್ಟಂತಹ ಕಂಪ್ಯೂಟರ್ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡಿ ಸ್ಟಡಿ ಮಾಡ್ಬೋದಾಗಿರುತ್ತೆ. ಸೊ ಫ್ರೆಂಡ್ಸ್, ಇದಿಷ್ಟು ಮುಖ್ಯವಾಗಿ ಈ 5 ಪಾರ್ಟ್ಗಳನ್ನು ಕುರಿತಾಗಿ ಪೇಪರ್ ಫಸ್ಟ್ನಲ್ಲಿ ನಾವು ಗಮನಿಸ್ತೀವಿ. ನೆಕ್ಸ್ಟ್ ಹಾಗಾದರೆ ಪೇಪರ್ ಸೆಕೆಂಡ್ ಅಲ್ವಾ, ಪೇಪರ್ ಸೆಕೆಂಡ್ ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ. ಇಲ್ಲೂ ಕೂಡ 100 ಮಾರ್ಕ್ಸ್ ಇರುತ್ತೆ. 80 ಮಾರ್ಕ್ಸು ನಿಮ್ಮ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಥ ಕ್ವಶನ್ಸು ರೈಸ್ ಆಗುತ್ತೆ. 20 ಮಾರ್ಕ್ಸು ಪೆಡಗಾಗಿ ಅಥವಾ ಈ ಒಂದು ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಕನ್ನಡವನ್ನು ಚೂಸ್ ಮಾಡ್ಕೊಂಡ್ರೆ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮುಖ್ಯ ಅಂಶಗಳನ್ನು ನಾವಿಲ್ಲಿ ಗಮನಿಸ್ಕೋಬೇಕಾಗುತ್ತೆ. ಹಾಗೆ ಸಮಾಜ ವಿಜ್ಞಾನವನ್ನು ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗಾದರೆ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರವನ್ನು ಕುರಿತಾಗಿ ಡೀಟೇಲ್ಡ್ ಆಗಿ ನೀವು ಓದ್ಕೊಳ್ಬೇಕಾಗತ್ತೆ. ಟೋಟಲಿ ಸೆಕೆಂಡ್ ಪೇಪರು 80 + 20 = 100 ಅಲ್ವಾ, ಇದು ಕೂಡ 100 ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ನೀವೇನಾದರೂ ಲ್ಯಾಂಗ್ವೇಜ್ ಟೀಚರ್ ಆಗಿದ್ದು ಕನ್ನಡವನ್ನು ಚೂಸ್ ಮಾಡಿದರೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಏನೇನು ಸಿಲೆಬಸ್ ಇದೆ ಅಂತೇಳಿ ನಾವು ಫಸ್ಟ್ ಗಮನಿಸಬೇಕಾಗುತ್ತೆ. ಏನು ಸಿಲೆಬಸ್ಸನ್ನು ಕೊಡಲಾಗಿದೆ ಕನ್ನಡಕ್ಕೆ ಅಲ್ವಾ, ನೋಡ್ಕೊಳ್ಳಿ. ಕನ್ನಡ ಸಿಲೆಬಸ್ಸು ಇದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ. ಇಲ್ಲಿ ಕೂಡ 80 + 20 = 100 ಮಾರ್ಕ್ಸ್ ಇರುತ್ತೆ. ಏನು ಸಿಲೆಬಸ್, ಫಸ್ಟ್ ಒನ್ ಲೆಸನ್ ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆ. ಕನ್ನಡ ಸಾಹಿತ್ಯ ಚರಿತ್ರೆ, ಪಂಪಪೂರ್ವ ಯುಗ, ಹರಿಹರ ಯುಗ, ಕುಮಾರವ್ಯಾಸ ಯುಗ, ಆಧುನಿಕ ಯುಗ ಅಂತೇಳಿ 4 ಪಾರ್ಟನ್ನು ಕನ್ನಡ ಸಾಹಿತ್ಯ ಚರಿತ್ರೆ ಒಳಗಡೆ ಗಮನಿಸ್ತೀವಿ. ಸೆಕೆಂಡ್ ಲೆಸನ್ನು ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಭಾರತೀಯ ಕಾವ್ಯ ಮೀಮಾಂಸೆ. ಇಲ್ಲಿ ಭರತನಾಟ್ಯಶಾಸ್ತ್ರ ಅಲ್ವಾ, ಅಲಂಕಾರ, ರೀತಿ ಪ್ರಸ್ಥಾನ, ಧ್ವನಿ ಪ್ರಸ್ಥಾನ, ಈ ರೀತಿ ಕವಿ ಕಾವ್ಯ, ಸಹೃದಯ, ಕಾವ್ಯದ ಲಕ್ಷಣಗಳು, ಇನ್ನಿತರ ವಿಚಾರಗಳನ್ನು ಗಮನಿಸಬೇಕಾಗುತ್ತೆ. ಹಾಗೆ ಕವಿತೆಯ ಆಕರ ಪರಿಕರಗಳು, ಕಾವ್ಯ ಪ್ರಯೋಜನ, ರಸ, ಧ್ವನಿ ವಿಚಾರ, ಧ್ವನಿ ಪ್ರಭೇದಗಳು, ವ್ಯಂಜಕ ಸಾಮಗ್ರಿ, ಗುಣೀಭೂತ ವ್ಯಂಗ್ಯ, ವ್ಯಂಜನ ವಿಚಾರ, ಭಾವ ವಿಭಾವ, ಅನುಭಾವ, ರಸಾನುಭವ, ರಸ ಪ್ರಭೇದಗಳು, ಶಾಂತರಸ, ಔಚಿತ್ಯ, ಹೀಗೆ ಭಾರತೀಯ ಕಾವ್ಯ ಮೀಮಾಂಸದಲ್ಲಿ ಗಮನಿಸಬೇಕಾಗುತ್ತೆ. ಥರ್ಡ್ ಲೆಸನ್ ಕನ್ನಡ ಭಾಷೆಯಲ್ಲಿ 3ನೇ ಒಂದು ಅಧ್ಯಾಯ ಏನಿರುತ್ತೆ, ಹಳೆ ಕನ್ನಡ ವ್ಯಾಕರಣ. ಇದರಲ್ಲಿ ಏನೇನು ಅಂಶಗಳು ಇನ್ಕ್ಲೂಡ್ ಆಗಿದೆ, ಅಕ್ಷರ ಪ್ರಕರಣ, ಸಂಧಿ ಪ್ರಕರಣ, ದೇಶಿ ಶಬ್ದ ಪ್ರಕರಣ, ಅನ್ಯ ಭಾಷೆ ಪ್ರಕರಣ, ಅನ್ಯ ದೇಶ ಪ್ರಕರಣ, ತದ್ದಿತಾಂತಗಳು, ಕೃದಂತಗಳು ಅಲ್ವಾ. ನೆಕ್ಸ್ಟು ಅನ್ಯ ದೇಶ ಪ್ರಕರಣಗಳಲ್ಲಿ ಸಮಸಂಸ್ಕೃತ, ತತ್ಸಮ, ತದ್ಭವ, ಪ್ರಾಕೃತ, ನಾಮಪದ ಪ್ರಕರಣ, ನಾಮಪದ, ಲಿಂಗ, ವಚನ, ವಿಭಕ್ತಿ, ಆಗಮಗಳು, ಕ್ರಿಯಾಪದ ಪ್ರಕರಣ, ಕ್ರಿಯಾರೂಪಗಳು, ಅಪೂರ್ಣ ಕ್ರಿಯಾಪದಗಳು, ಅವ್ಯಯ ಪ್ರಕರಣ, ಅವ್ಯಯ ವಿಧಗಳು, ಪ್ರಯೋಗ ಪ್ರಕರಣ, ವಿಭಕ್ತಿ ಪಲ್ಲಟ, ವಚನ ಪಲ್ಲಟ, ವಿಶೇಷಣದ ಪ್ರಯೋಗ, ಕ್ರಿಯಾಪದ ಪ್ರಯೋಗ, ಅವ್ಯಯ ಪ್ರಯೋಗ, ವಿರುಕ್ತಿ. ಇದಿಷ್ಟು ಹಳೆಗನ್ನಡ ವ್ಯಾಕರಣದಲ್ಲಿ ಗಮನಿಸ್ತೀವಿ. ನೆಕ್ಸ್ಟ್ ಒನ್ ಛಂದಸ್ಸು. ಛಂದಸ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಯಾವ್ಯಾವ ವಿಷಯಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಅಂದರೆ ಗಣ, ಪ್ರಾಸ, ಯತಿ, ವರ್ಣವೃತ್ತಗಳು. ವರ್ಣವೃತ್ತಗಳಲ್ಲಿ ಸಮವೃತ್ತ, ಅರ್ಧ ಸಮವೃತ್ತ, ಮಾತ್ರಗಣ, ಅದರಲ್ಲಿ ಛಂದಸ್ಸು, ಕಂದ, ರಗಳೆ. ಅಂಶಗಣ, ಲಲಿತ, ಉತ್ಸಾಹ, ಅಕ್ಕರಿಕೆ, ತ್ರಿಪದಿ, ಮದನವತಿ, ಹೆಳೆ, ಸಾಂಗತ್ಯ. ಅಲಂಕಾರದಲ್ಲಿ ಶಬ್ದಾಲಂಕಾರ, ಅನುಪ್ರಾಸ, ಯಮಕ, ಚಿತ್ರಕವಿತ್ವ ನೋಡ್ತೀವಿ. ಅರ್ಥಾಲಂಕಾರ ಉಪಮ, ರೂಪಕ, ದೀಪಕ, ದೃಷ್ಟಾಂತ, ಉತ್ಪ್ರೇಕ್ಷೆ, ಅರ್ಥಾಂತರನ್ಯಾಸ, ಶ್ಲೇಷೆ,
ಸ್ವಭಾವೋಕ್ತಿ. ನೆಕ್ಸ್ಟ್ ಭಾಷಾ ಬೋಧನಾ ತತ್ವಗಳು. ಲಾಸ್ಟ್ 6th ಲೆಸನ್ ಭಾಷಾ ಬೋಧನೆಯ ತತ್ವಗಳು. ಭಾಷೆಯ ಅರ್ಥ ಮತ್ತೆ ಉಗಮ ಸ್ವರೂಪ. ಭಾಷಾ ಕೌಶಲ್ಯಗಳು ಯಾವ್ಯಾವ್ದಿದೆ, LSRW ಅಲ್ವಾ. ಈ ಒಂದು ಭಾಷಾ ಕೌಶಲ್ಯಗಳನ್ನ ನಾವಿಲ್ಲಿ ಗಮನಿಸ್ಕೊಳ್ಬೇಕಾಗುತ್ತೆ. ತುಂಬಾ ತುಂಬಾ ಇಂಪಾರ್ಟೆಂಟ್. ಭಾಷಾ ಕೌಶಲ್ಯಗಳ ಮೇಲೆ ಕಂಪಲ್ಸರಿ ಕ್ವಶನ್ ರೈಸ್ ಆಗುವಂತ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಭಾಷಾ ಕೌಶಲ್ಯಗಳನ್ನ ಗಮನಿಸಬೇಕಾಗುತ್ತೆ. ಲಿಸನಿಂಗ್, ರೀಡಿಂಗ್, ರೈಟಿಂಗ್, ಸ್ಪೀಕಿಂಗ್ ಅಲ್ವಾ, LSRW ನ ಗಮನಿಸಬೇಕಾಗುತ್ತೆ. ಭಾಷಾ ಕಲಿಕೆ ಮತ್ತು ಮನೋವೈಜ್ಞಾನಿಕ ನಿಯಮಗಳನ್ನು ಕೂಡ ನೀವಿಲ್ಲಿ ನೋಡ್ಕೊಳ್ಳಿ. ಅದರ ಜೊತೆಯಲ್ಲಿ ಭಾಷಾ ಬೋಧನೆಯ ಗುರಿಗಳು ಮತ್ತೆ ಪದ್ಧತಿಗಳು, ಕನ್ನಡ ಭಾಷಾ ಪಠ್ಯಪುಸ್ತಕ, ಶಿಕ್ಷಕ, ಪಾಠ ಯೋಜನೆ. ನೆಕ್ಸ್ಟ್ ಒನ್ ಕ್ರಿಯಾ ಸಂಶೋಧನೆ, ಭಾಷಾ ಮೌಲ್ಯಮಾಪನ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ, ಬೋಧನೋಪಕರಣಗಳು, ಭಾಷಾ ಪ್ರಯೋಗಾಲಯ, ಭಾಷಾ ಚಟುವಟಿಕೆಗಳು. ಸೊ ಫ್ರೆಂಡ್ಸ್, ಇದಿಷ್ಟು ಅಂಶಗಳು ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗಿ ಯಾರು ಓದ್ಕೊತಾ ಇದ್ದೀರಾ ಅಥವಾ ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗ್ಬೇಕಂತೇಳಿ ಯಾರು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದೀರಾ ಅವರಿಗೆ ಇಷ್ಟು ಸಿಲೆಬಸ್ ಇದೆ. ಅದನ್ನ ನೀಟಾಗಿ ಸಿಲೆಬಸ್ ಕ್ಲಿಯರ್ ಆಗಿ ತಿಳ್ಕೊಂಡು ಆನಂತರದಲ್ಲಿ ಈ ಪರಾಮರ್ಶನ ಗ್ರಂಥಗಳನ್ನು ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾವ್ಯಾವುದು, ಕನ್ನಡ ಸಾಹಿತ್ಯ ಚರಿತ್ರೆ, ತಾಸು ಶ್ಯಾಮರಾಯ, ರಂಶ್ರೀ ಮುಗಳಿ, ಭಾರತೀಯ ಕಾವ್ಯ ಮೀಮಾಂಸೆ, ತೀನಂ ಶ್ರೀಕಂಠಯ್ಯ, ಕನ್ನಡ ವ್ಯಾಕರಣ ದರ್ಪಣ, ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಣೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಕನ್ನಡ ಕೈಪಿಡಿ 2 ಮೈಸೂರು ಯೂನಿವರ್ಸಿಟಿಯಿಂದ ನಮಗೆ ಆ ಒಂದು ಕನ್ನಡ ಕೈಪಿಡಿ 2 ಸಿಗುತ್ತೆ. ಮಾತೃಭಾಷೆ ತತ್ವ ಮತ್ತು ಬೋಧನಾ ಮಾರ್ಗ, ಆಧುನಿಕ ಶಿಕ್ಷಣದ ಒಲವುಗಳು, DSERT. ಸೊ ಇದಿಷ್ಟು ಪರಾಮರ್ಶನ ಗ್ರಂಥಗಳು. ಯಾವುದಕ್ಕೆ, ಕನ್ನಡ ಲ್ಯಾಂಗ್ವೇಜ್ ಟೀಚರ್ ಆಗಲಿಕ್ಕೆ ನೀವೇನು ಮಾಡಬೇಕು, ಈ ಗ್ರಂಥಗಳನ್ನ ಓದ್ಕೊಳ್ಬೇಕಾಗುತ್ತೆ. ಅದರ ಜೊತೆಯಲ್ಲಿ ಮುಖ್ಯವಾಗಿ ಇನ್ನೊಂದಿಷ್ಟು ಅಂಶಗಳನ್ನ ನೀವು ಹೆಚ್ಚಿನದಾಗಿ ತಿಳ್ಕೊಬೇಕಂದ್ರೆ ಕನ್ನಡ ವ್ಯಾಕರಣ ಅಥವಾ ವ್ಯಾಕರಣಕ್ಕೆ ಅಥವಾ ಸಾಹಿತ್ಯಕ್ಕೆ ನೀವು ನೋಡೋದಾದ್ರೆ KC ಲಿಂಗಣ್ಣ ಅವ್ರದ್ದು ಬುಕ್ಕನ್ನು ನೋಡ್ಬೋದು. ಗೋಪಾಲಕೃಷ್ಣ ಉಡುಪ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ಬೋದು. ಹರಳುಗುಪ್ಪ ಅವ್ರದ್ದು ಕೂಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ತುಂಬಾ ಇಂಪಾರ್ಟೆಂಟ್ ಬುಕ್ ಇದು. ಹಾಗೆ DSERT ಮತ್ತೆ KTBS ಟೆಕ್ಸ್ಟ್ ಬುಕ್ ಏನಿದೆಯಲ್ಲ 6th to 10th ವರೆಗಿನ ಎಲ್ಲ ಲ್ಯಾಂಗ್ವೇಜ್ ಬುಕ್ಗಳನ್ನ, ಕನ್ನಡ ಲ್ಯಾಂಗ್ವೇಜ್ ಬುಕ್ಗಳನ್ನ ಅಧ್ಯಯನ ಮಾಡಿ. ಅದರ ಜೊತೆಯಲ್ಲಿ ಇನ್ನೇನಿದೆ ಅಂದರೆ LBA ಕ್ವಶನ್ ಬ್ಯಾಂಕ್ ಅನ್ನ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್ ಪೇಪರ್ ಅಥವಾ ಕ್ವಶನ್ ಬ್ಯಾಂಕ್ ಏನಿದೆ ಅವುಗಳನ್ನ ನೀಟಾಗಿ ರೆಫರ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಕನ್ನಡ ಸಾಹಿತ್ಯಕ್ಕೆ ಮತ್ತು ವ್ಯಾಕರಣಕ್ಕಾದ್ರೆ. ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅನಸೂಯ ವಿ ಪರಗಿ ಅವರ ಒಂದು ಬುಕ್ಕು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಬೋಧನಾ ಶಾಸ್ತ್ರಕ್ಕೆ. ನೆಕ್ಸ್ಟ್ ಪ್ರೀತಿ ಭಂಡಾರ್ಕರ್ ಅವರ ಬುಕ್ಕು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ. ಹಾಗೆ ಆಸ್ ಯೂಶುವಲ್ 6th ಇಂದ 12th ವರೆಗಿನ ಕರ್ನಾಟಕ ಸ್ಟೇಟ್ ಬೋರ್ಡ್ನ ಎಲ್ಲ ಒಂದು ಬುಕ್ಸ್ಗಳನ್ನ ನೀಟಾಗಿ ರೆಫರ್ ಮಾಡಿ. ಸೊ ಇದಿಷ್ಟು ಕನ್ನಡ ವ್ಯಾಕರಣ, ಸಾಹಿತ್ಯ ಮತ್ತೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರ್ತಕ್ಕಂತಹ ಒಂದಷ್ಟು ರೆಫರೆನ್ಸ್ ಬುಕ್ ಮತ್ತೆ ಇನ್ನಿತರ ಪುಸ್ತಕಗಳ ಒಂದು ಲಿಸ್ಟ್ ಆಯಿತು. ನೀವು ಈ ಬುಕ್ಗಳಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನ ಒಂದೊಂದು ಬುಕ್ಕನ್ನು ಅಥವಾ 1 or 2 ಬುಕ್ಕನ್ನು ಚಾಯ್ಸ್ ಮಾಡಿ ಆ ಮುಖಾಂತರ ಏನು ಮಾಡಿ ಅಂದರೆ ಸ್ಟಡಿಯನ್ನು ಇನ್ನಷ್ಟು ಚುರುಕುಗೊಳಿಸಿ. ಸೊ ಫ್ರೆಂಡ್ಸ್, ಇದಿಷ್ಟು GK ಪೇಪರ್ ಫಸ್ಟ್ ಅಂದರೆ ಎಲ್ರಿಗೂ ಸಾಮಾನ್ಯವಾಗಿ ಇರ್ತಕ್ಕಂತಹ ಒಂದು ಜನರಲ್ ನಾಲೆಡ್ಜ್ ಪೇಪರ್ ಫಸ್ಟು. ಅದರಲ್ಲಿ 5 ವಿಭಾಗಗಳಿರುತ್ತೆ ಅಂತೇಳಿ ಇನ್ ಡೀಟೇಲ್ ಆಗಿ ಸಿಲೆಬಸ್ ವಿತ್ ಸ್ಟಡಿ ಮೆಟೀರಿಯಲ್ ಕುರಿತಾಗಿ ನಾನು ಹೇಳಿದ್ದೀನಿ ಇಲ್ಲಿವರೆಗೂ. ಅದರ ಜೊತೆಯಲ್ಲಿ ಪೇಪರ್ ಸೆಕೆಂಡ್ ಕನ್ನಡ ಲ್ಯಾಂಗ್ವೇಜ್ ಟೀಚರ್ಗೆ ಸಂಬಂಧಪಟ್ಟಿದ್ದು ಆ ಒಂದು ಬುಕ್ಸ್ ಯಾವ್ಯಾವ್ದಿದೆ ಸ್ಟಡಿ ಮೆಟೀರಿಯಲ್, ಅದರ ಜೊತೆಯಲ್ಲಿ ಪರಾಮರ್ಶನ ಗ್ರಂಥಗಳು, ಆ ಸಿಲೆಬಸ್ ಏನೇನನ್ನ ಒಳಗೊಂಡಿದೆ, ಇದಿಷ್ಟು ಅಂಶಗಳನ್ನ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ಡ್ ಕೊಟ್ಟಿದ್ದೀನಿ. ಡೀಟೇಲ್ ಆಗಿ ಒಂದು ಚರ್ಚೆ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಎಕ್ಸ್ಟ್ರಾ ಬೇಕಿತ್ತಾ, ಅಥವಾ ಏನಾದರೂ ಲಿಂಕ್ ಬೇಕಾ, ಅಥವಾ ಏನಾದರೂ PDF ಬೇಕಾ
ಅಥವಾ ಇನ್ನೇನಾದರೂ ನಿಮಗೆ ನೀಡಿತ್ತು ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ. ಅಪ್ಕಮಿಂಗ್ ನೀವು ಏನು ಕೇಳ್ತೀರಾ ಕಮೆಂಟ್ಸ್ ಮಾಡಿ, ನಿಮಗೇನು ಬೇಕು ಅದನ್ನು ನಾನು ವಿಡಿಯೋ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿರ್ತಕ್ಕಂಥದ್ದು ನಿಮಗೆ ಇದು ಓಕೆ ಅನಿಸಿದರೆ ನೀವು ನಿಮಗೆ ಕನ್ವೀನಿಯೆಂಟ್ ಆಗುವಂತಹ ಒಂದು ಬುಕ್ಸ್ಗಳನ್ನು ರೆಫರ್ ಮಾಡ್ಬೋದು. ಇದೇ ಓದಿ ಅದೇ ಓದಿ ಅಂತ ಏನು ಫೋರ್ಸಬಲ್ ಇಲ್ಲ. ಸೊ ನಿಮಗೆ ಯಾವ ಬುಕ್ಕು ಕನ್ವೀನಿಯೆಂಟ್ ಆಗುತ್ತೆ, ದಿ ಬೆಸ್ಟ್ ಅನಿಸುತ್ತೆ ಅಲ್ವಾ, ಇದಕ್ಕಿಂತ ತುಂಬ ಬೆಸ್ಟ್ ಆಗಿರ್ತಕ್ಕಂಥ ಬುಕ್ಸ್ಗಳು ನನಗೆ ಗೊತ್ತಿದೆ ಅಂತ ಯಾರಾದರೂ ಇದ್ದರೆ ನೀವು ಅದನ್ನು ಕಮೆಂಟ್ಸ್ ಮಾಡಿ, ಅದನ್ನು ನಾನು ಕೂಡ ತಿಳ್ಕೊತೀನಿ. ಅದರ್ವೈಸ್ ಇನ್ನೇನಾದರೂ ನಾನು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ಇನ್ನು ಎಕ್ಸ್ಟ್ರಾ ಹೇಳಬೇಕಿತ್ತಾ ಅಥವಾ ಇನ್ನೇನಾದ್ರು ತಪ್ಪಾಗಿದೆಯಾ ಅಥವಾ ಮತ್ತೇನು ವಿಚಾರಗಳನ್ನ ಹ್ಯಾಡ್ ಮಾಡ್ಕೋಬೇಕು, ಇನ್ನಿತರ ಅಂಶಗಳನ್ನು ಕುರಿತಾಗಿ ನೀವು ಕಮೆಂಟ್ಸ್ ಮಾಡ್ಬೋದು. ಹಾಗೆ ಇಲ್ಲಿವರೆಗೂ ಯಾರೆಲ್ಲ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆ ಇನ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಹಾಗೆ ಪ್ಲೀಸ್ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ. ನಿಮ್ಮ ಇನ್ನಿತರ ಫ್ರೆಂಡ್ಸಿಗೂ ಯಾರ್ಯಾರೆಲ್ಲ ಈ ರೀತಿ CET ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ, ಇನ್ನೇನಾದರೂ ಹೇಳಬೇಕು ಅಂದರೆ ಅಥವಾ ಇನ್ನೇನಾದರೂ ನಿಮಗೆ ನೀಡಿತ್ತು ಅಂದರೆ ನೋಟ್ಸ್ಗಳಾಯಿತು ಅಥವಾ ಯಾವುದಾದ್ರೂ ಲಿಂಕ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಹಾಗೆ ನೆಕ್ಸ್ಟ್ ಒಂದು ವಿಡಿಯೋ ಸಮಾಜ ವಿಜ್ಞಾನ ಅಥವಾ ಇನ್ನಿತರೆ ಏನು ಸೈನ್ಸ್ ಮತ್ತು ಆರ್ಟ್ಸ್ ಟೀಚರ್ಸ್ ಏನಿದ್ದಾರೆ ಅವರಿಗೆ ಅಪ್ಕಮಿಂಗ್ ವಿಡಿಯೋ ಮಾಡ್ತೀನಿ. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ಸ್ ಬಗ್ಗೆ ಡಿಸ್ಕಷನ್ ಮಾಡೋದಿದೆ. ತಪ್ಪದೆ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ವಾಚ್ ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.